ಪ್ರಿಯ ವಿದ್ಯಾರ್ಥಿಗಳೇ, SSLC ಪರೀಕ್ಷೆ 2026ಕ್ಕೆ ಸಮಾಜ ವಿಜ್ಞಾನ ವಿಷಯವನ್ನು ಬರೆಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಹಿಂದಿನ 5 ವಿಡಿಯೋಗಳಲ್ಲಿ ನಾನು 80ಕ್ಕೆ 80 ಅಂಕಗಳನ್ನು ಹೇಗೆ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ಬಹಳ ವಿವರವಾಗಿ 3 ಗಂಟೆಗಳ ಅವಧಿಯಲ್ಲಿ ಇಡೀ ಸಮಾಜ ವಿಜ್ಞಾನದ 33 ಅಧ್ಯಾಯಗಳ ವಿಶ್ಲೇಷಣೆಯನ್ನು ಮಾಡಿದ್ದೀನಿ. ಅದರಲ್ಲಿ ಪ್ರತಿಯೊಂದು ಅಧ್ಯಾಯದಿಂದ ಬರುವಂಥ ಸಂಭವನೀಯ ಪ್ರಶ್ನೆಗಳು, ಜೊತೆಗೆ ಅದಕ್ಕೆ ಮಾದರಿ ಉತ್ತರಗಳು, ಅನ್ವಯ ಮಾದರಿ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರವನ್ನು ಹೇಗೆ ಬರೆಯಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ 3 ಗಂಟೆಗಳ ಒಂದು ವಿಡಿಯೋ, ಅದು 5 ವಿಡಿಯೋಗಳನ್ನು ಮಾಡಲಾಗಿದೆ. ಆದರೆ ಈಗ ಕೆಲವೊಂದು ವಿದ್ಯಾರ್ಥಿಗಳು ನನಗೆ ದೂರವಾಣಿ ಮೂಲಕ ಕರೆಯನ್ನು ಮಾಡಿ ಹೇಳಿದರು, ಏನು ಅಂದರೆ, ಸರ್, ನಮಗೆ ಸಮಾಜ ವಿಜ್ಞಾನದ 33 ಅಧ್ಯಾಯಗಳನ್ನು ಓದಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳುವುದು ಬಹಳ ಕಷ್ಟ ಅನ್ನಿಸ್ತಾ ಇದೆ. ಹಾಗಾಗಿ ನಮಗೆ ಸರಳವಾಗಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಉತ್ತೀರ್ಣರಾಗುವಂಥ ಕೆಲವೊಂದು ಸಲಹೆಗಳನ್ನು ನಮಗೆ ವಿವರಣೆ ಕೊಡಿ ಅಂತಕ್ಕಂಥ ಕಮೆಂಟನ್ನು ಮತ್ತು ದೂರವಾಣಿ ಕರೆಯನ್ನು ಮಾಡಿದರು. ಹಾಗಾಗಿ ನಾವು ಕೂಡ ವಿಚಾರ ಮಾಡಿ ಏನು ಮಾಡಿದ್ದೀವಿ ಅಂದರೆ, ಬಹಳಷ್ಟು ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನ ವಿಷಯ ಬಹಳ ಸರಳ ಇದೆ, ಅದರಲ್ಲಿ ಬಹಳಷ್ಟು ಸ್ಕೋರ್ ಮಾಡಬಹುದು ಅಂತಕ್ಕಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿರ್ತಾರೆ. ಆದರೆ ಕೆಲವೊಂದು ವಿದ್ಯಾರ್ಥಿಗಳು ಯಾವುದೋ ಕಾರಣಕ್ಕಾಗಿ ಶಾಲೆಗೆ ಸರಿಯಾಗಿ ಹಾಜರಾಗದೆ ಮತ್ತು ಸಮಾಜ ವಿಜ್ಞಾನ ವಿಷಯವನ್ನು ಆರಂಭದಿಂದ ಓದಲಾರದೆ ಒಮ್ಮೆಗೆ 33 ಅಧ್ಯಾಯಗಳನ್ನು ನೋಡಿ ಗಾಬರಿ ಆಗ್ತಾರೆ. ಹಾಗಾಗಿ ಅಂಥ ವಿದ್ಯಾರ್ಥಿಗಳ ಸಲುವಾಗಿ ಅವರ ಒಂದು ಹಿತದೃಷ್ಟಿಯಿಂದ ಸಮಾಜ ವಿಜ್ಞಾನ ವಿಷಯವನ್ನು ಕೇವಲ ಅರ್ಧ ಗಂಟೆಯಲ್ಲಿ ಈ ವಿಡಿಯೋವನ್ನು ನೋಡುವುದರ ಮೂಲಕ ಅತ್ಯಂತ ಸರಳವಾದ ವಿಧಾನದ ಮೂಲಕ ನಾನು ವಿವರಿಸ್ತಾ ಇದ್ದೀನಿ. ಸಮಾಜ ವಿಜ್ಞಾನ ವಿಷಯವನ್ನು ಹೇಗೆ ಉತ್ತೀರ್ಣರಾಗಬೇಕು, 35ರಿಂದ 40 ಅಂಕಗಳನ್ನು ಹೇಗೆ ಗಳಿಸಬೇಕು. ಅದಕ್ಕಾಗಿ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ, ಪ್ರಮುಖವಾದ ಅಧ್ಯಾಯಗಳನ್ನು ಆರಿಸಿಕೊಂಡಿದ್ದೀವಿ ಮತ್ತು ನಕಾಶೆಯನ್ನು ನೋಡಿದ್ದೀವಿ ಮತ್ತು ಉತ್ತರವನ್ನು ಹೇಗೆ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ದರೆ ಕೇವಲ 10 ಅಧ್ಯಾಯಗಳನ್ನು ಓದಿ 40 ಮತ್ತು 40ಕ್ಕಿಂತ ಹೆಚ್ಚು ಅಂಕ ಗಳಿಸುವುದು ಹೇಗೆ? ವಿದ್ಯಾರ್ಥಿಗಳು ಗಮನಿಸಬಹುದು, 33 ಅಧ್ಯಾಯಗಳು ಓದೋದು ಬೇಡ, ಕೇವಲ 10 ಅಧ್ಯಾಯಗಳನ್ನು ಓದಿ 40ರಷ್ಟು ಅಂಕಗಳನ್ನು ಹೇಗೆ ಗಳಿಸಬಹುದು ಅನ್ನುವುದರ ಒಂದಿಷ್ಟು ಟ್ರಿಕ್ಸ್ಗಳನ್ನು ಈ 30 ನಿಮಿಷದ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ಮತ್ತು ಅದಕ್ಕೆ ಮಾದರಿ ಉತ್ತರಗಳನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಆ 10 ಅಧ್ಯಾಯಗಳು ಯಾವುವು? ಬಹುಶಃ ವಿದ್ಯಾರ್ಥಿಗಳು ತಾವು ಗಮನಿಸಬೇಕು, ಆ 10 ಅಧ್ಯಾಯಗಳು ಯಾವುವು ಅಂತಂದರೆ, ಒಂದೊಂದು ಅಧ್ಯಾಯವನ್ನು ನಾವು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅತ್ಯಂತ ಸರಳವಾಗಿರ್ತಕ್ಕಂಥ ಅಧ್ಯಾಯ. ಈ ಅಧ್ಯಾಯದಲ್ಲಿ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಯಾವುದು ಬರಬಹುದು ಅಂತ ನಾನು ಸಂಭವನೀಯ ಪ್ರಶ್ನೆಗಳನ್ನು ಮಾಡಿದ್ದೀನಿ. ಇದರಲ್ಲಿ ಪ್ರಮುಖವಾಗಿದ್ದ ಪ್ರಶ್ನೆಗಳು: ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು, ಡಚ್ಚರ ವಿರುದ್ಧ ರಾಜ ಮಾರ್ತಾಂಡವರ್ಮನ ಸಾಧನೆಗಳು, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು, ಬಕ್ಸಾರ್ ಕದನದ ಕಾರಣ ಮತ್ತು ಪರಿಣಾಮಗಳು, ಅಥವಾ ಪರಿಣಾಮಗಳನ್ನು ವಿದ್ಯಾರ್ಥಿಗಳು ಓದಿದರೆ ಸಾಕು. ಹಾಗಿದ್ದರೆ ಈ ಪ್ರಶ್ನೆಗೆ ಉತ್ತರಗಳು ಏನಾಗಿರಬೇಕು ಅನ್ನೋದನ್ನು ತಾವು ನೋಡಬೇಕು. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಅಂತ ಏನಿದೆ, ಇದಕ್ಕೆ ಉತ್ತರವನ್ನು ನಿಖರವಾಗಿ ತಾವು ನೆನಪಿಡ್ರಿ. ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಟರ್ಕರು ಹೆಚ್ಚು ತೆರಿಗೆಯನ್ನು ವಿಧಿಸಿದರು. ಇದರಿಂದ ವರ್ತಕರಿಗೆ ವ್ಯಾಪಾರವು ಲಾಭದಾಯಕವೆನಿಸಲಿಲ್ಲ. ಯುರೋಪಿನ ರಾಜರು ನಾವಿಕರಿಗೆ ಪ್ರೋತ್ಸಾಹ ನೀಡಿದರು. ದಿಕ್ಸೂಚಿ, ಅಸ್ಟ್ರೋಲೋಬ್, ಸಿಡಿಮದ್ದು, ಭೂಪಟಗಳು ಸಮುದ್ರಯಾನಕ್ಕೆ ನೆರವಾದವು. ಇಷ್ಟು ಅಂಶಗಳನ್ನು ವಿದ್ಯಾರ್ಥಿಗಳು ತಾವು ಪೆನ್ನು ಮತ್ತು ನೋಟ್ಬುಕ್ಕನ್ನು ತೆಗೆದುಕೊಂಡು ಈ ಪ್ರಶ್ನೆ ಮತ್ತು ಇದಕ್ಕೆ ಪಾಯಿಂಟ್ಸ್ಗಳನ್ನು ತಾವು ಬರೆದಿಟ್ಕೊಳ್ಬೇಕು. ಇನ್ನು ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ, ಸಂಭವನೀಯ ಪ್ರಶ್ನೆ ಅಂತ ಹೇಳ್ಬೋದು. ಇದು ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟ. ಇಲ್ಲಿ ಏನು ಮಾಡ್ಬೋದು ಅಂದರೆ, ಮಾರ್ತಾಂಡವರ್ಮನು ವೈನಾಡು ಸಂಸ್ಥಾನವನ್ನು ಆಳಿದ. 2ನೇ ಪಾಯಿಂಟ್ಸು, ಮಾರ್ತಾಂಡವರ್ಮನು ವೈನಾಡು ಸಂಸ್ಥಾನವನ್ನು ಡಚ್ಚರಿಂದ ರಕ್ಷಿಸಿದ. 3ನೇದಾಗಿ, ಡಚ್ಚರು ತಿರುವಾಂಕೂರಿನ ಮೇಲೆ ದಾಳಿ ಮಾಡಿದಾಗ ಅವರನ್ನು ಸೋಲಿಸಿದನು. ನೆಡುಮಂಗಡ ಮತ್ತು ಕೊಟ್ಟಾರಕಗಳನ್ನು ವಶಪಡಿಸಿಕೊಂಡನು. ತಮಗೆ ನೆಡುಮಂಗಡ ಮತ್ತು ಕೊಟ್ಟಾರಕ ಅಂತ ನೆನಪು ಬರಲಿಲ್ಲ ಪರೀಕ್ಷೆಯಲ್ಲಿ ಅಂತಂದರೆ, ಅನೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡನು ಅಂತಲೂ ಕೂಡ ಬರಿಬೋದು.
1741ರಲ್ಲಿ ಡಚ್ಚರು ಯುದ್ಧ ಸಾರಿದಾಗ ತಿರುವಾಂಕೂರು ಸೈನ್ಯ ಮೇಲುಗೈ ಸಾಧಿಸಿತು. ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಯಿತು. ತಿರುವಾಂಕೂರು ಸಂಸ್ಥಾನ ಅತ್ಯಂತ ಶ್ರೀಮಂತ ಸಂಸ್ಥಾನವಾಯಿತು. ಅಂತಿಮವಾಗಿ ಡಚ್ಚರು ಸಂಪೂರ್ಣವಾಗಿ ಶರಣರಾದರು. ವಿದ್ಯಾರ್ಥಿಗಳೇ, ಇದಕ್ಕೆ ಕೇವಲ 6 ಪಾಯಿಂಟ್ಸ್ಗಳನ್ನು ತಾವು ಯಾವುದು ಸರಳ ಅದ ಆ 6 ಪಾಯಿಂಟ್ಸ್ಗಳನ್ನು ಮಾತ್ರ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದಾದ ನಂತರ ಅತಿ ಸಂಭವನೀಯ ಇನ್ನೊಂದು ಪ್ರಶ್ನೆ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಇದೆ. ವಿದ್ಯಾರ್ಥಿಗಳು, ಇದು ಅತ್ಯಂತ ಸರಳವಾದಂಥ ಪ್ರಶ್ನೆ. ಕಾರಣಗಳಲ್ಲಿ 3 ಕಾರಣಗಳನ್ನು ಬರಿತೀರಿ: ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆಯ ದುರಂತ. ಪರಿಣಾಮಗಳ 4 ಅದಾವ. ಪರಿಣಾಮಗಳಲ್ಲೂ ಕೂಡ ತಾವು 3 ಪರಿಣಾಮಗಳನ್ನು ಬರೀಬೇಕು. ಇದು ಭಾರತೀಯರಲ್ಲಿದ್ದ ಅನೈಕ್ಯತೆಯನ್ನು ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿಯು ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಕಂಪನಿಯು 17,70,00,000 ರೂಪಾಯಿಗಳನ್ನು ಪಡೆಯಿತು. ಇಷ್ಟು ಬರೆದರೆ 3ಕ್ಕೆ 3 ಅಂಕಗಳನ್ನು ತಾವು ಗಳಿಸ್ಬೋದು. ಅಂದರೆ ಈ ಅಧ್ಯಾಯದಲ್ಲಿ 1 ಮಾರ್ತಾಂಡವರ್ಮನ ಸಾಧನೆ, 2ನೇದಾಗಿ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ, 2 ಸಂಭವನೀಯ ಪ್ರಶ್ನೆಗಳು. ಅದ್ರ ಜೊತೆಗೆ ಇನ್ನೂ 2 ಪ್ರಶ್ನೆನೂ ಕೂಡ ಓದಬಹುದು. ಬಕ್ಸಾರ್ ಕದನದ ಪರಿಣಾಮಗಳೇನು ಅಂತಂದಾಗ ಇವು 6 ಪಾಯಿಂಟ್ಸ್ಗಳೇನದವ. ಈ 6 ಪಾಯಿಂಟ್ಸ್ಗಳನ್ನು ತಾವೇನು ಮಾಡಬೇಕು ಅಂದರೆ ನೋಟ್ಸನ್ನು ಮಾಡ್ಕೊಂಡು ಸಿದ್ಧವಾಗಿರಬೇಕು. ಅಂದರೆ 1ನೇ ಅಧ್ಯಾಯದಲ್ಲಿ 4 ಪ್ರಶ್ನೆಗಳು ಬರೆದರೂ ಕೂಡ ಸಂಭವನೀಯ ಪ್ರಶ್ನೆಗಳು ಯಾವುದು ಅಂದರೆ ವಿದ್ಯಾರ್ಥಿಗಳಲ್ಲಿ ಟಿಕ್ ಮಾಡಿಕೊಳ್ಳ್ರಿ. 1 ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಸಾಧನೆ, 2ನೇದು ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ. 2 ಪ್ರಶ್ನೆಗಳು ಅತಿ ಇಂಪಾರ್ಟೆಂಟ್. ಇದಾದ ನಂತರ ಇನ್ನೊಂದು ಅತ್ಯಂತ ಸರಳವಾದಂಥ ಅಧ್ಯಾಯ ಅಂದರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅಂತ ಇದೆ. ಇಲ್ಲಿ 3 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ ಬರತಕ್ಕಂಥ ಸಾಧ್ಯತೆ. ಇಲ್ಲಿ ತಾವು ನೋಡ್ಬೋದು, ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ರಾಮಕೃಷ್ಣ ಮಿಷನ್ನು, ಇವು ಎಲ್ಲ ಸಮಾಜಗಳ ಬೋಧನೆಗಳಾಗಿರ್ಬೋದು, ಅವರ ಕೊಡುಗೆಗಳಾಗಿರ್ಬೋದು. ಇದಕ್ಕೆ ಉತ್ತರ ಏನಾಗಿರಬೇಕು ಅಂದರೆ ತಾವು ಉತ್ತರಗಳನ್ನು ಇವುಗಳನ್ನು ಪಾಯಿಂಟ್ಸ್ ರೂಪದಲ್ಲಿ ಬರ್ಕೊತೀರಿ. ನಾರಾಯಣ ಗುರುಗಳ ಸುಧಾರಣಾ ಕಾರ್ಯಗಳು ಯಾವ ಅಂತಂದಾಗ ಬರಿತೀರಿ. ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳು ಏನು ಅಂತ ಹಂಗಂದಾಗ ಅಲ್ಲಿ ಉತ್ತರಗಳನ್ನು ಬರಿತೀರಿ. ಜೊತೆಗೆ ಇಲ್ಲಿ ಪೆರಿಯಾರ್ ಚಳುವಳಿಯ ಬಗ್ಗೆ, ಅಲಿಗರ್ ಚಳುವಳಿಯ ಬಗ್ಗೆ ಏನು ಕೂಡ ಉತ್ತರವನ್ನು ತಾವು ನೋಡ್ತೀರಿ. ಇದಾದ ನಂತರ ದಯಾನಂದ ಸರಸ್ವತಿಯವರ ಕೊಡುಗೆಗಳು ಮತ್ತು ವಿವೇಕಾನಂದವರ ಬಗ್ಗೆ ಇಷ್ಟು ಪಾಯಿಂಟ್ಸ್ಗಳನ್ನು ತಾವು ನೋಡ್ತೀರಿ. ತಮಗೆ ಅನ್ನಿಸ್ತಿದೆ, ಸರ್ ಇಷ್ಟು ಪಾಯಿಂಟ್ಸ್ಗಳು ನಮಗೆ ನೆನಪಿಡೋದಕ್ಕೆ ಆಗೋದಿಲ್ಲ ಅಂತಂದಾಗ ಇದಷ್ಟಾದರೂ ತಾವು ನೆನಪಿಡಬೇಕು. ಆರ್ಯ ಸಮಾಜ, ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜ, ಯಾವುದೇ ಸಮಾಜದ ಬಗ್ಗೆ ಬೋಧನೆ, ಉದ್ದೇಶ, ದೃಷ್ಟಿಕೋನ, ಮುಖ್ಯಾಂಶಗಳು ಕೇಳಿದಾಗೂ ಕೂಡ ತಾವು ಉತ್ತರ ಏನು ಬರೀಬೇಕು ಅಂದರೆ ಏಕದೇವತಾರಾಧನೆ ಪ್ರತಿಪಾದಿಸಿದರು, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು, ಸ್ತ್ರೀ ಪುರುಷರ ಸಮಾನತೆಯನ್ನು ಪ್ರತಿಪಾದಿಸಿದರು, ಜಾತಿ ಪದ್ಧತಿ ನಿಷೇಧ, ಅರ್ಥಹೀನ ಆಚರಣೆಗೆ ವಿರೋಧ, ಮೂಢನಂಬಿಕೆಗೆ ವಿರೋಧ, ಬಾಲ್ಯ ವಿವಾಹಕ್ಕೆ ವಿರೋಧ, ಬಹುಪತ್ನಿತ್ವಕ್ಕೆ ವಿರೋಧ. ಇಷ್ಟು ಅಂಶಗಳನ್ನು ತಾವು ಉತ್ತರ ರೂಪದಲ್ಲಿ ಬರೀಬೇಕು. ವಿದ್ಯಾರ್ಥಿಗಳೇ, ಈಗ ಮತ್ತೊಂದು ಪ್ರಮುಖವಾದಂಥ ಅಧ್ಯಾಯ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಈ ಅಧ್ಯಾಯದಲ್ಲಿ 3 ಪ್ರಮುಖ ಪ್ರಶ್ನೆಗಳು. 1, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು, ಪರಿಣಾಮಗಳು, 3ನೇದು ವಿಫಲತೆಗೆ ಕಾರಣಗಳು. ಈ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡೋಣ. ಈಗ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳಲ್ಲಿ ಆರ್ಥಿಕ ಕಾರಣಗಳು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ಹಾಗಾಗಿ ಆರ್ಥಿಕ ಕಾರಣಗಳನ್ನು ನೋಡೋದಾದರೆ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ, ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು, ನೇಕಾರರು ಮತ್ತು ಕರಕುಶಲಕಾರರು ನಿರುದ್ಯೋಗಿಗಳಾದರು, ಗೃಹ ಕೈಗಾರಿಕೆಗಳು ನಾಶವಾದವು, ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕವನ್ನು ವಿಧಿಸಲಾಯಿತು, ರೈತರು ಶೋಷಣೆಗೆ ಒಳಗಾದರು ಮತ್ತು ರೈತರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾದರು, ಇನಾಮ್ ಭೂಮಿಯನ್ನು ವಾಪಸ್ಸು ಪಡೆಯಲಾಯಿತು. ಈ ಎಲ್ಲ ಕಾರಣಗಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕವಾದ ಕಾರಣಗಳಾಗಿವೆ ಅಂತ ಉತ್ತರವನ್ನು ಬರಿಬೇಕು. ಈಗ ಅದೇ ರೀತಿಯಾಗಿ ಅತಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈ ಅಧ್ಯಾಯದಲ್ಲಿ ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಯಾವುವು? ಇದು ಸಂಭವನೀಯ ಪ್ರಶ್ನೆ. ಇದು ಮೇಲಿಂದ ಮೇಲೆ ರಿಪೀಟ್ ಆಗಿದೆ. ಹಾಗಾಗಿ ಇದಕ್ಕೆ ಪರಿಪೂರ್ಣವಾಗಿ ವಿದ್ಯಾರ್ಥಿಗಳು ಉತ್ತರವನ್ನು ಸಿದ್ಧತೆ ಮಾಡ್ಕೋಬೇಕು. ಇದಕ್ಕೆ ಉತ್ತರ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಅಂತ್ಯ, ಬ್ರಿಟನ್ ರಾಣಿಗೆ ಆಡಳಿತ ವರ್ಗವಾಯಿತು,
ಪ್ರಾದೇಶಿಕ ವಿಸ್ತರಣೆಯನ್ನು ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು, ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಹೇಳುವುದು, ಕಾನೂನಿನ ಮುಂದೆ ಸಮಾನತೆ, ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದದ ಅಂಗೀಕಾರ, ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿಯಾಯಿತು. ವಿದ್ಯಾರ್ಥಿಗಳ ಈ ರೀತಿಯಾಗಿ ಇದೇ ಪರಿಣಾಮಗಳನ್ನು ಅಂಶಗಳಾಗಿ ತಾವು ಬರಿಬೇಕು. ಇನ್ನು ಇದೇ ಪ್ರಶ್ನೆಯನ್ನು ಒಂದಿಷ್ಟು ಬದಲಾವಣೆ ಮಾಡಿ ಅನ್ವಯ ಮಾದರಿಯಲ್ಲಿ ಹೇಗೆ ಕೇಳಬಹುದು ಅಂತಂದರೆ, 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿಯಾಯಿತು. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳ್ಬೋದು. ಆಗ ವಿದ್ಯಾರ್ಥಿಗಳು ಇದೇ ಪಾಯಿಂಟ್ಸ್ಗಳನ್ನು ಅದಕ್ಕೆ ಉತ್ತರವಾಗಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡು ಉತ್ತರಿಸಬೇಕು. ಇನ್ನು ಇದೇ ರೀತಿ ಪ್ರಶ್ನೆಯನ್ನು ಇನ್ನೊಂದು ರೀತಿಯಾಗಿ ಹೇಗೆ ಕೇಳ್ಬೋದು ಅಂದರೆ, 1858ರ ಬ್ರಿಟನ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳು ಯಾವುವು ಅಂತಾಗೂ ಕೂಡ ಈ ಅಂಶಗಳನ್ನೇ ಉತ್ತರವಾಗಿ ತಾವು ಬರೀಬೇಕು. ಇನ್ನು ಎರಡನೇ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವು ಕಾರಣಗಳಿಂದ ವಿಫಲವಾಯಿತು, ಸ್ಪಷ್ಟೀಕರಿಸಿ. ಅಂದರೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳಾವುವು ಅಂತಂದರೂ ಕೂಡ ಅದೇ ಉತ್ತರ, ಮತ್ತು ಹಲವು ಕಾರಣಗಳಿಂದ ವಿಫಲವಾಯಿತು ಸ್ಪಷ್ಟೀಕರಿಸಿ ಅಂದಾಗೂ ಕೂಡ ಅದೇ ಉತ್ತರವನ್ನು ಬರೀಬೇಕು. ಇದಕ್ಕೆ ಉತ್ತರ ದೇಶವ್ಯಾಪಿ ನಡೆಯಲಿಲ್ಲ, ಸಂಘಟನೆಯ ಕೊರತೆ, ಸೂಕ್ತ ನಾಯಕತ್ವದ ಕೊರತೆ, ಸೂಕ್ತ ಮಾರ್ಗದರ್ಶನದ ಕೊರತೆ, ಸೈನಿಕರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ, ಅನೇಕ ರಾಜರು ಇವರಿಗೆ ಬೆಂಬಲಿಸಲಿಲ್ಲ, ಒಗ್ಗಟ್ಟು ಇರಲಿಲ್ಲ, ಶಿಸ್ತು ಇರಲಿಲ್ಲ, ಸಿಪಾಯಿಗಳು ಲೂಟಿ ಮತ್ತು ದರೋಡೆ ಮಾಡಿ ಜನರ ವಿಶ್ವಾಸ ಕಳೆದುಕೊಂಡರು. ಇದರಲ್ಲಿ ತಾವು 6 ಅಂಶಗಳನ್ನು ಉತ್ತರವಾಗಿ ಬರೆದಿದ್ದರೆ ಸಾಕು. ಇದಕ್ಕೆ 3 ಅಂಕಗಳನ್ನು ತಾವು ಈ ಅಧ್ಯಾಯದಿಂದ ಗಳಿಸ್ಬೋದು. ಇನ್ನು ಮತ್ತೊಂದು ಸಮಾಜಶಾಸ್ತ್ರದ ಪ್ರಮುಖ ಅಧ್ಯಾಯ ವಿದ್ಯಾರ್ಥಿಗಳೇ, ಈಗಾಗಲೇ ನೋಡಿದಂಗೆ ಇತಿಹಾಸದಲ್ಲಿ ನಾವು ಎಷ್ಟು ಅಧ್ಯಾಯಗಳನ್ನು ಹೇಳಿದೆವು ಅಂದರೆ ಕೇವಲ 3 ಅಧ್ಯಾಯಗಳು. ಭಾರತಕ್ಕೆ ಯುರೋಪಿಯನ್ನರ ಆಗಮನದಿಂದ 3 ಅಂಕಗಳು, ಸಾಮಾಜಿಕ ಧಾರ್ಮಿಕ ಸುಧಾರಕರು ಅಂತಕ್ಕಂಥ ಅಧ್ಯಾಯದಿಂದ 3 + 4 ಅಂಕಗಳನ್ನು ಗಳಿಸ್ಬೋದು. ಮತ್ತು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಕೇವಲ 3 ಅಧ್ಯಾಯಗಳನ್ನು ಇತಿಹಾಸದಲ್ಲಿ ತೆಗೆದುಕೊಂಡಿದ್ದೀವಿ. ಈಗ ಸಮಾಜಶಾಸ್ತ್ರದಲ್ಲಿ ಕೇವಲ 1 ಅಧ್ಯಾಯ ದುಡಿಮೆ ಮತ್ತು ಆರ್ಥಿಕ ಜೀವನ. ಇದರಲ್ಲಿ 3 ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಬರುತ್ತೆ. ಆ 3 ಅಂಕದ ಪ್ರಶ್ನೆಗೆ ಯಾವ್ಯಾವು ಅಂತಂದರೆ, ಇಲ್ಲಿ 4 ಅಂಶಗಳನ್ನು ನೋಡ್ತಾ ಇದ್ದೀರಿ ತಾವು. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ವ್ಯತ್ಯಾಸಗಳು ಮತ್ತು ಸಮಸ್ಯೆಗಳು ಅಂತ ಬರ್ಬೋದು. ಮತ್ತು ನಿರುದ್ಯೋಗ ಒಂದು ಪರಿಕಲ್ಪನೆ. ಈ ನಿರುದ್ಯೋಗ ಬಂದಾಗ ತಾವು ಒಂದು ಚಾರ್ಟನ್ನು ಮಾಡಿರಿ. ನಿರುದ್ಯೋಗಕ್ಕೆ ಕಾರಣಗಳು, ನಿರುದ್ಯೋಗದ ಪರಿಣಾಮಗಳು, ನಿರುದ್ಯೋಗದ ನಿಯಂತ್ರಣ ಕ್ರಮಗಳು. ಇಷ್ಟು ಮಾಡಿದರೆ ತಾವು 3 ಅಂಕಗಳನ್ನು ಗಳಿಸ್ತೀರಿ. ಈಗ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ವ್ಯತ್ಯಾಸಗಳು ಏನಾದರೂ ಕೇಳಿದರೆ ಇದು ಕೇಳ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆ. ಆದ್ದರಿಂದ ಇದಕ್ಕೆ ಉತ್ತರವನ್ನು ತಾವು ಮನನ ಮಾಡಿಕೊಂಡಿದ್ದೀರಿ ಮತ್ತು ಉತ್ತರ ಸರಳವಾಗಿಯೂ ಕೂಡ ತಾವು ಬರೀತೀರಿ. ಇಲ್ಲಿ ಮೇಲೆ ಸಂಘಟಿತ ಕೆಲಸಗಾರರಿದೆ, ಕೆಳಗೆ ಅಸಂಘಟಿತ ಇದೆ. ಆದರೆ ಪರೀಕ್ಷೆಯಲ್ಲಿ ತಾವು ಉತ್ತರ ಬರೀಬೇಕಾದ್ರೆ ಎಡಗಡೆಗೆ ಸಂಘಟಿತ ಕೆಲಸಗಾರರು ಮತ್ತು ಬಲಗಡೆಗೆ ಅಸಂಘಟಿತ ಕೆಲಸಗಾರರನ್ನು ಬರೀಬೇಕು. ಹಾಗಿದ್ರೆ ಇದಕ್ಕೆ ಉತ್ತರ ಏನು ಅಂದರೆ ಬಹಳ ಸರಳವಾದಂಥ ಉತ್ತರ. ಸಂಘಟಿತ ಕೆಲಸಗಾರರ ಲಕ್ಷಣಗಳನ್ನು ತಿಳ್ಕೊಂಡಿದ್ರೆ ಅದಕ್ಕೆ ಅಸಂಘಟಿತ ಕೆಲಸಗಾರರ ಲಕ್ಷಣಗಳನ್ನು ತಾವು ಭಾಳ ನಿಖರವಾಗಿ ಬರೀತೀರಿ. ಅದಕ್ಕೆ ವಿರುದ್ಧವಾದಂಥ ಅಂಶ. ಉದಾಹರಣೆಗೆ ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಾರೆ ಅಂತ ಬರೀತೀರಿ, ಈ ಕಡೆ ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರೋದಿಲ್ಲ. ಇಲ್ಲಿ ನಿಗದಿತ ವೇತನ ಇದೆ ಅಂತ ಬರೀತೀರಿ, ಇಲ್ಲಿ ನಿಗದಿತ ವೇತನ ಇಲ್ಲ. ಏಣಿ ಶ್ರೇಣಿ ವ್ಯವಸ್ಥೆ ಇರುತ್ತದೆ ಅಂತ ಬರೀತೀರಿ, ಇಲ್ಲಿ ಇರುವುದಿಲ್ಲ. ವೈದ್ಯಕೀಯ ಸೌಲಭ್ಯ ಇರುತ್ತದೆ, ಇಲ್ಲಿ ವೈದ್ಯಕೀಯ ಸೌಲಭ್ಯ ಇರುವುದಿಲ್ಲ. ನಿವೃತ್ತಿ ವೇತನ ಸೌಲಭ್ಯ ಇರುತ್ತದೆ, ನಿವೃತ್ತಿ ವೇತನ ಸೌಲಭ್ಯ ಇರುವುದಿಲ್ಲ. ವ್ಯವಹಾರಗಳು ಬರಹ ರೂಪದಲ್ಲಿರುತ್ತವೆ, ವ್ಯವಹಾರಗಳು ಬರಹ ರೂಪದಲ್ಲಿ ಇರುವುದಿಲ್ಲ. ಹೀಗೆ 6-7 ಪಾಯಿಂಟ್ಸ್ಗಳನ್ನು ನಾವು ಬರೆಯೋದು ಅವಶ್ಯಕತೆ ಇಲ್ಲ. ಇಲ್ಲಿ ಕೇವಲ 3 ಅಂಶಗಳನ್ನು ತಾವು ಉತ್ತರದಲ್ಲಿ ಬರೆದಿದ್ದರೆ ಅಲ್ಲಿ 3ಕ್ಕೆ 3 ಅಂಕಗಳನ್ನು ತಾವು ಗಳಿಸ್ತೀರಿ. ಇನ್ನು ಇದೇ ಪ್ರಶ್ನೆಯನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿ ಹೇಗೆ ಮಾಡ್ಬೋದು ಅಂದರೆ, ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ವಿವರಿಸಿ ಅಂತ ಕೇಳ್ಬೋದು. ಹಾಗಾದರೆ ಅಸಂಘಟಿತ ಕೆಲಸಗಾರ ಸವಾಲುಗಳು ಅಂದಾಗ ಈಗಾಗಲೇ ತಾವು ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಿ, ಅಸಂಘಟಿತ ಕೆಲಸಗಾರರ ವ್ಯತ್ಯಾಸಗಳನ್ನು ಬರ್ತಿರಲ್ಲ, ಅದೇ ವ್ಯತ್ಯಾಸಗಳನ್ನು ಅಂದರೆ ಕೇವಲ ಅಸಂಘಟಿತ ಕೆಲಸಗಾರರ ಬಳಿ ಏನು ಪಾಯಿಂಟ್ಸ್ಗಳನ್ನು ಬರಿತೀರಿ ಅದೇ ಪಾಯಿಂಟ್ಸ್ಗಳನ್ನು ಇಲ್ಲಿ ಸವಾಲುಗಳಾಗಿ ತಾವು ಬರಿಬೇಕು. ಇನ್ನು ನಿರುದ್ಯೋಗದ ಬಗ್ಗೆ ಬಂದಾಗ ನಿರುದ್ಯೋಗದ ಕಾರಣಗಳನ್ನು ನಿರೂಪಿಸಿ ಅಂತ ಇದೆ. ನಿರುದ್ಯೋಗಕ್ಕೆ ಕಾರಣಗಳು ತಮಗೆ ಗೊತ್ತಿದ್ದಾವ. ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ, ಕೆಲಸದ ಭದ್ರತೆ ಇಲ್ಲ, ಹಲವಾರು ರೀತಿಯ ಶೋಷಣೆ. ಇವೆಲ್ಲವೂ ಕೂಡ ನಿರುದ್ಯೋಗ ಕಾರಣಗಳು. ಇದಕ್ಕಲ್ಲಿ ತಾವು 3 ಅಂಕಗಳಿಗೆ 6 ಪಾಯಿಂಟ್ಸ್ಗಳನ್ನು ತಾವು ಬರೆದಿದ್ದರೆ ಸಾಕು. ಇನ್ನು ನಿರುದ್ಯೋಗ ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಏಕೆ ಅಂತ ಕೂಡ ಪ್ರಶ್ನೆ ಬರ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ತಾವು ಅಂಶವನ್ನು ಗಮನಿಸಿರಿ. ನಿರುದ್ಯೋಗದ ಪರಿಣಾಮಗಳು ಏನು ಅಂತಂದಾಗ ತಮಗೆ ಗೊತ್ತಿದೆ, ಬಡತನ,
ಭ್ರಷ್ಟಾಚಾರ, ಅನಾರೋಗ್ಯ, ಮೋಸ, ವ್ಯಭಿಚಾರ, ವಂಚನೆ ಮತ್ತು ಕಳ್ಳತನ, ಕೌಟುಂಬಿಕ ವಿಘಟನೆ ಅಂತ ಬರೀತಿರ್ತಾವೆ. ಅಂದರೆ ನಿರುದ್ಯೋಗದ ಪರಿಣಾಮಗಳು ಕೇಳಿದಾಗ. ಆದರೆ ಅದೇ ಪ್ರಶ್ನೆಯನ್ನು ಅನ್ವಯ ಮಾದರಿಯಲ್ಲಿ ಹೇಗೆ ಕೇಳ್ತಾರೆ ಅಂದರೆ, ನಿರುದ್ಯೋಗವು ಒಂದು ಗಂಭೀರ ಸಾಮಾಜಿಕ ಸಮಸ್ಯೆಯಾಗಿದೆ ಏಕೆ ಅಂತ ಕೇಳಿದಾಗ ಅದೇ ಉತ್ತರವನ್ನು ಇದಕ್ಕೆ ತಾವು ಬರೀಬೇಕು. ಇನ್ನು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳಾವು ಅಂತಂದಾಗ ಒಂದಿಷ್ಟು ಅಂಶಗಳನ್ನು ನೋಡ್ರಿ. ಜನಸಂಖ್ಯಾ ನಿಯಂತ್ರಣ, ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೈಗಾರಿಕೆಗಳ ಅಭಿವೃದ್ಧಿ, ಕೃಷಿ ಅಭಿವೃದ್ಧಿ, ಪಂಚವಾರ್ಷಿಕ ಯೋಜನೆಗಳು, ಶಿಕ್ಷಣ ಕ್ಷೇತ್ರದ ಸುಧಾರಣೆ, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಉದ್ಯೋಗ ಖಾತರಿ ಯೋಜನೆ ಜಾರಿ. ಹೀಗೆ ಸುಮಾರು 8 ಅಂಶಗಳಿದ್ದಾವೆ. ಆ 8 ಅಂಶಗಳಲ್ಲಿ ತಮಗೆ ಬೇಕಾಗಿರುವಂಥದ್ದು ಕೇವಲ 6 ಅಂಶಗಳು. ನಿರುದ್ಯೋಗ ನಿವಾರಣಾ ಕ್ರಮಗಳನ್ನು 6 ಪಾಯಿಂಟ್ಸ್ಗಳನ್ನು ಬರೆದಿದ್ದರೆ ಸಾಕು, 3 ಅಂಕಗಳನ್ನು ತಾವು ಗಳಿಸ್ತೀರಿ. ಅಂದರೆ ಒಂದು ಸಂಘಟಿತ ಕೆಲಸಗಾರರ ಬಗ್ಗೆ, ಒಂದು ನಿರುದ್ಯೋಗ, ಈ 2 ಪಾಯಿಂಟ್ಸ್ಗಳನ್ನು ನೋಡಿದರೆ ತಮಗೆ 3ಕ್ಕೆ 3 ಅಂಕಗಳು ಈ ಅಧ್ಯಾಯದಿಂದ ಗಳಿಸ್ತೀರಿ. ಇನ್ನು ಮತ್ತೊಂದು ಭೂಗೋಳಶಾಸ್ತ್ರದಲ್ಲಿ ಬರುವಂಥ ಪ್ರಮುಖ ಅಧ್ಯಾಯ ಭಾರತದ ಪ್ರಮುಖ ಕೈಗಾರಿಕೆಗಳು ಅಂತ ಇದೆ. ಈ ಕೈಗಾರಿಕೆಗಳಲ್ಲಿ ಕೇವಲ ಒಂದು ಪ್ರಶ್ನೆಯನ್ನು ತಾವು ಮನನ ಮಾಡಿಕೊಳ್ಳ್ರಿ. ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಇದಕ್ಕೆ 3 ಅಥವಾ 4 ಅಂಕಗಳು ಬರ್ತವೆ. ಇದಕ್ಕೆ ನೋಡಿ ಯಾವ ಪ್ರಶ್ನೆ ಹೇಗೆ ಬರುತ್ತೆ ಅಂತ. ಗರಿಷ್ಠ ಪ್ರಮಾಣದ ಸಕ್ಕರೆ ಕೈಗಾರಿಕೆಗಳು ಗಂಗಾ ನದಿ ನಿಧಾನ ಪ್ರದೇಶದಲ್ಲಿ ಕಂಡುಬರುತ್ತವೆ, ಸಮರ್ಥಿಸಿ ಅಂತ ಇದೆ. ಇನ್ನು ಇದೇ ಪ್ರಶ್ನೆಯನ್ನು ಹೇಗೆ ಕೇಳ್ಬೋದು ಅಂತಂದರೆ ತಾವು ನೋಡ್ಬೋದು ಇಲ್ಲಿ, ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಸ್ಥಾಪಿತಗೊಂಡಿವೆ ಏಕೆ ಅಂತಲೂ ಕೂಡ ಕೇಳ್ಬೋದು. ಜೊತೆಗೆ ಇಲ್ಲಿ ಯಾವುದೇ ಕೈಗಾರಿಕೆಗಳ ಬಗ್ಗೆ ಕೇಳೋದಿಲ್ಲಿ, ಕಬ್ಬಿಣ ಕೈಗಾರಿಕೆ ಕೆಲವೇ ಪ್ರದೇಶಗಳಲ್ಲಿ ಸ್ಥಾನೀಕೃತಗೊಂಡಿವೆ ಏಕೆ, ಸಕ್ಕರೆ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಂಡುತ್ತವೆ ಏಕೆ, ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಉತ್ತರವನ್ನು ನೀವು ಸಾಮಾನ್ಯ ಉತ್ತರ ಬರೀಬೇಕು. ಕಚ್ಚಾ ವಸ್ತುಗಳ ಸರಬರಾಜು, ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಸಾರಿಗೆ ಸಂಪರ್ಕದ ಅನುಕೂಲ, ಮಾರುಕಟ್ಟೆ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ನೀರಿನ ಸೌಲಭ್ಯ, ಸರ್ಕಾರದ ನೀತಿ ನಿಯಮಗಳು, ಕಡಿಮೆ ದರದ ಭೂಮಿ ದೊರೆಯುವಿಕೆ. ಈ ಕಾಮನ್ ಆಗಿರತಕ್ಕಂಥ ಉತ್ತರಗಳನ್ನು ತಾವು ಇದಕ್ಕೆ ಬರೆದರೆ ಸಾಕು ಅಂತಕ್ಕಂಥದ್ದನ್ನು ತಾವು ನೆನಪಿಡಿ. ಇನ್ನು ಸಾರಿಗೆ ಮತ್ತು ಸಂಪರ್ಕ ಅಧ್ಯಾಯದಲ್ಲಿ 3 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಒಂದು ಪ್ರಶ್ನೆ ಮತ್ತು ನಕಾಶೆಯಲ್ಲಿ ಸ್ಥಳಗಳನ್ನು ಗುರುತಿಸುವುದಕ್ಕೆ 2, ಅಂದರೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಒಂದು ಬಂದರು. ಈ ರೀತಿಯಾಗಿ 6 ಅಂಕಗಳು ಈ ಅಧ್ಯಾಯದಿಂದ ಬರುತ್ತವೆ. ಇದರಲ್ಲಿ ಪ್ರಮುಖವಾಗಿ ಸಾರಿಗೆಗಳ ಪ್ರಾಮುಖ್ಯತೆ ಅಥವಾ ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ಅಂತ ನೋಡ್ಬೋದು, ರಸ್ತೆ ಸಾರಿಗೆ ತೊಡಕು ಅಂತ ನೋಡ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳ ಮಹತ್ವ, GPS, GIS ಮತ್ತು ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳು ಅಂತ ನೋಡ್ತೀರಿ. ಈಗ ನಾವು ರಸ್ತೆಗಳ ಪ್ರಾಮುಖ್ಯತೆ ಏನು ಅಂತಂದಾಗ ಭಾರತದಲ್ಲಿ ರಸ್ತೆಗಳ ಪ್ರಾಮುಖ್ಯತೆ ತಾವು ಬಲಗಡೆಗೆ ನೋಡ್ತಾ ಇದ್ದೀರಿ. ರಸ್ತೆಗಳಿದ್ದರೆ ಕೃಷಿ ಅಭಿವೃದ್ಧಿ ಆಗ್ತದೆ, ಕೈಗಾರಿಕೆಗಳು ಅಭಿವೃದ್ಧಿ ಆಗುತ್ತವೆ, ವ್ಯಾಪಾರ ಅಭಿವೃದ್ಧಿ ಆಗುತ್ತದೆ, ಗಣಿಗಾರಿಕೆ ಅಭಿವೃದ್ಧಿ ಆಗುತ್ತದೆ, ಮಾರುಕಟ್ಟೆ ಸೌಲಭ್ಯ ಅಭಿವೃದ್ಧಿ ಆಗುತ್ತದೆ, ಮೀನುಗಾರಿಕೆ ಅಭಿವೃದ್ಧಿ ಆಗುತ್ತದೆ, ರೈಲು ಸಾರಿಗೆಗೆ ಪೂರಕವಾಗುತ್ತದೆ, ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ, ಸರಕು ಮತ್ತು ಪ್ರಯಾಣಿಕರಿಗೆ ಸಾಗಣೆಗೆ ಅನುಕೂಲವಾಗಿದೆ. ಹೀಗೆ 8-9 ಪಾಯಿಂಟ್ಸ್ಗಳಲ್ಲಿ ತಾವು 3 ಪಾಯಿಂಟ್ಸ್ಗಳನ್ನು ನೆನಪಿಡಬೇಕಾದ್ರೆ ಪ್ರಮುಖವಾಗಿ ತಾವು ನೆನಪಿಡ್ರಿ: ಕೃಷಿ, ಕೈಗಾರಿಕೆ, ವ್ಯಾಪಾರ, ಗಣಿಗಾರಿಕೆ, ಅಭಿವೃದ್ಧಿ. ಇನ್ನು ರಾಷ್ಟ್ರೀಯ ಹೆದ್ದಾರಿಗಳ ಮಹತ್ವ ಏನು ಅಂದಾಗ ಇವು ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿವೆ ಅಂತ ಬರೀತೀರಿ, ರಾಜಕೀಯವಾಗಿ ಪ್ರಾಮುಖ್ಯತೆಯನ್ನು ಹೊಂದಿವೆ, ಕಡಿಮೆ ಅವಧಿಯಲ್ಲಿ ಸರಕು ಸಾಗಣೆಗೆ ಸಹಾಯಕವಾಗಿವೆ, ಅತಿ ಕಡಿಮೆ ವೆಚ್ಚದಲ್ಲಿ ಸಾಗಣೆ ಮಾಡಲು ಸಹಾಯಕವಾಗಿವೆ, ಭಾರತವನ್ನು ಭಾವನಾತ್ಮಕವಾಗಿ ಬೆಸೆಯುತ್ತವೆ ಮತ್ತು ರಾಷ್ಟ್ರದ ಏಕತೆಯನ್ನು ಮೂಡಿಸುತ್ತವೆ ಅಂತ ಬರೀತೀರಿ. ಇದು 2 ಪ್ರಮುಖವಾಗಿರತಕ್ಕಂಥ 3 ಅಂಕದ ಪ್ರಶ್ನೆಗಳು. ಇನ್ನು ಇದು ಆದಮೇಲೆ ಇನ್ನೊಂದು ಪ್ರಮುಖವಾಗಿ GPS ಮತ್ತು ರಿಮೋಟ್ ಸೆನ್ಸಾರ್ ಟೆಕ್ನಾಲಜಿ ಅಥವಾ GISನ ಉಪಯೋಗಗಳಂತ ಬರೀತೀರಿ. ಈ GPS ಉಪಯೋಗಗಳನ್ನು GISಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಉಪಯೋಗಗಳನ್ನು ಬರೀಬೇಕು. ಏನು ಉಪಯೋಗಗಳದಾವ ಅಂದರೆ ಪ್ರಾಕೃತಿಕ ವಿಪತ್ತುಗಳ ನಿರ್ವಹಣೆಗೆ ಸಹಾಯ ಮಾಡ್ತವೆ, ಅರಣ್ಯ ಮತ್ತು ಪರ್ವತಾಚಾರಣಕ್ಕೆ ಸಹಾಯಕವಾಗಿವೆ, ಸೈನಿಕರು ಮತ್ತು ವೈಮಾನಿಕರು ಮೀನುಗಾರಿಕೆ ಸಹಾಯಕವಾಗಿವೆ, ಸಾರಿಗೆ ನಿರ್ವಹಣೆಗೆ ಸಹಾಯಕ, ಮನೆ ಬಾಗಿಲ ಸೇವೆಗೆ ಸಹಾಯಕವಾಗಿವೆ, ಗೂಗಲ್ ಮ್ಯಾಪ್ ಬಳಕೆಗೆ ಸಹಾಯಕ. ಈ ರೀತಿಯಾಗಿ GPS ಅಥವಾ GISದ ಉಪಯೋಗಗಳು ಏನು ಅಂತ ಕೇಳಿದಾಗ ಈ ಅಂಶಗಳನ್ನು ತಾವು ಉತ್ತರವಾಗಿ ಬರೀಬೇಕು. ಇನ್ನು ದೂರ ಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ ಹೇಗೆ, ಅಥವಾ ದೂರ ಸಂವೇದಿ ತಂತ್ರಜ್ಞಾನದ ಬಗ್ಗೆ ಬರೆಯಿರಿ ಅಂತ ಕೇಳಿದಾಗ, ಅದರ ಅನುಕೂಲಗಳಂತ ಕೇಳಿದಾಗ ಈ ಅಂಶಗಳನ್ನು ಬರೀಬೇಕು. ಅಂದರೆ ದೂರ ಸಂವೇದಿ ತಂತ್ರಜ್ಞಾನ ಅಂದರೆ ನೈಜ ಮತ್ತು ಸ್ಪಷ್ಟ ಮಾಹಿತಿ ನೀಡುತ್ತವೆ, ಅತಿ ಶೀಘ್ರ ಮತ್ತು ಕಡಿಮೆ ವೆಚ್ಚವನ್ನು ಹೊಂದಿವೆ, ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಣೆ ಮಾಡಬಹುದು, ಹವಾಮಾನ ವೈಪರೀತ್ಯದ ಅಡಚಣೆಯಲ್ಲಿಯೂ ಚಿತ್ರಗಳನ್ನು ಪಡೆಯಬಹುದು,
ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆಗೆ ಸಹಾಯಕವಾಗಿವೆ, ಪ್ರಾಕೃತಿಕ ಸಂಪನ್ಮೂಲಗಳ ವಿಶ್ಲೇಷಣೆಗೆ ಸಹಾಯಕವಾಗಿವೆ. ಹೀಗೆ GPS ಮತ್ತು GIS ಮತ್ತು ರಿಮೋಟ್ ಸೆನ್ಸಾರ್ ಟೆಕ್ನಾಲಜಿ ಈ ಅಂಶಗಳನ್ನು ತಾವು ಈ ಅಧ್ಯಾಯದಿಂದ ಗಮನಿಸಬೇಕು. ಅದೇ ರೀತಿಯಾಗಿ ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿರಿ ಅಂತಂದಾಗೂ ಕೂಡ ಒಂದಿಷ್ಟು ಅಂಶಗಳು, ಅಂದರೆ ಸಂಪರ್ಕ ಯಾಕೆ ಬೇಕು ಅಂತಂದರೆ ದೇಶದ ಆಗು ಹೋಗುಗಳ ಬಗ್ಗೆ ತಿಳಿತದೆ, ಸರ್ಕಾರದ ನೀತಿ ನಿಯಮಗಳನ್ನು ತಿಳಿಸ್ತವೆ, ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸುತ್ತವೆ, ವ್ಯವಸಾಯ ಕೈಗಾರಿಕೆಯನ್ನು ಜ್ಞಾನವನ್ನು ನೀಡುತ್ತವೆ, ವ್ಯಾಪಾರ ಮತ್ತು ವಾಣಿಜ್ಯದ ಬಗ್ಗೆ ಮಾಹಿತಿಯನ್ನು ಕೊಡುತ್ತವೆ, ದೇಶದಲ್ಲಿ ಒಗ್ಗಟ್ಟನ್ನು ಮಾಡುತ್ತವೆ. ಇದರಲ್ಲಿ 6 ಅಂಶಗಳನ್ನು ತಾವು ಸಂಪರ್ಕದ ಪ್ರಾಮುಖ್ಯತೆ ಅಂತ ಕೇಳಿದಾಗ ಬರೀಬೇಕು. ಇನ್ನು ನೈಸರ್ಗಿಕ ವಿಕೋಪಗಳು ಅಧ್ಯಾಯದಲ್ಲಿ 3 ಪ್ರಮುಖವಾದ ಪ್ರಶ್ನೆಗಳು. ಒಂದು ಪ್ರವಾಹ, ಚಂಡಮಾರುತ, ಭೂಕಂಪ, ಭೂಕುಸಿತದ ಕಾರಣಗಳು, ಇನ್ನೊಂದು ಪರಿಣಾಮಗಳು, ಮೂರನೇದಾಗಿ ಮುನ್ನೆಚ್ಚರಿಕಾ ಕ್ರಮಗಳು. ಈ 3 ಪ್ರಶ್ನೆಗಳನ್ನು ತಾವು ಮನನ ಮಾಡಿಕೊಂಡಿದ್ರೆ 3 ಅಂಕಗಳನ್ನು ಖಂಡಿತವಾಗಿಯೂ ತಾವು ಈ ಅಧ್ಯಾಯದಿಂದ ಗಳಿಸ್ತೀರಿ. ಜೊತೆಗೆ ಒಂದು ನಕಾಶೆಯಲ್ಲಿ ಸ್ಥಳವನ್ನು ಗುರುತಿಸುವಂಥ ಅಂಶನೂ ಕೂಡ ಇಲ್ಲಿ ಬರುತ್ತದೆ. ಉದಾಹರಣೆಗೆ ಲಾತೂರ್ ಆಗಿರ್ಬೋದು, ವಿಶಾಖಪಟ್ಟಣ ಆಗಿರ್ಬೋದು, ಕನ್ಯಾಕುಮಾರಿ ಆಗಿರ್ಬೋದು, ಕೊಯ್ನಾ ಅಂತ ಆಗಿರ್ಬೋದು. ಇನ್ನು ಇದಕ್ಕೆ ಪ್ರಶ್ನೆಗಳನ್ನು ನೋಡಿದಾಗ ಇಲ್ಲಿ ಭೂಕುಸಿತಕ್ಕೆ ಕಾರಣಗಳೇನು ಅಂತದ ಒಂದು ಸಲ ತಾವು ಕಣ್ಣು ಹಾಯಿಸ್ರಿ. ಅರಣ್ಯನಾಶ, ರಸ್ತೆ ಮತ್ತು ರೈಲು ಮಾರ್ಗ ನಿರ್ಮಾಣ, ಗಣಿಗಾರಿಕೆ, ಕಾಲುವೆ ನಿರ್ಮಾಣ, ಹೀಗೆ ಒಂದಿಷ್ಟು ಪಾಯಿಂಟ್ಸ್ಗಳಿದಾವೆ. ಭೂಕಂಪದ ಪರಿಣಾಮಗಳನ್ನು ವಿವರಿಸಿ ಅಂದಾಗ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನೋಡ್ತೀವಿ. ಚಂಡಮಾರುತದಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೋಡ್ತೀವಿ. ಇಲ್ಲಿ ಏನೇನು ಮಾಡ್ತೀವಿ ಮುನ್ನೆಚ್ಚರಿಕೆ ಕ್ರಮಗಳಾಗಿ ಅಂತ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ತಾವು ನೆನಪಿನಲ್ಲಿಡಿ. ಈಗ ಒಂದಿಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ ಇವಿಷ್ಟೆಲ್ಲ ಭೂಕಂಪದ ಕಾರಣ ಪರಿಣಾಮ, ಚಂಡಮಾರುತದ ಕಾರಣ ಪರಿಣಾಮ, ಭೂಕುಸಿತದ ಕಷ್ಟ ಆಗ್ತದೆ ಅನ್ನೋರಿಗೆ ಬಹಳ ಸರಳವಾಗಿ ಒಂದೇ ಪುಟದಲ್ಲಿ ಒಂದೇ ಚಾರ್ಟ್ದಲ್ಲಿ ಈ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೆನಪಿಡ್ರಿ. ನೋಡಿರಿ, ಯಾವುದೇ ನೈಸರ್ಗಿಕ ವಿಕೋಪಕ್ಕೆ ಕಾರಣಗಳೇನು ಅಂದರೆ ಪರಿಸರ ಮಾಲಿನ್ಯ, ಪರಿಸರ ಅಸಮತೋಲನ, ಪರಿಸರದ ದುರ್ಬಳಕೆ, ಜಲಾಶಯ ನಿರ್ಮಾಣ, ನಗರೀಕರಣ, ಕೈಗಾರಿಕೀಕರಣ, ಗಣಿಗಾರಿಕೆ, ಆಧುನೀಕರಣ. ಇನ್ನು ದುಷ್ಪರಿಣಾಮಗಳು ಏನು ಅಂತಂದಾಗ ಪ್ರಾಣಹಾನಿ, ಆಸ್ತಿ ಹಾನಿ, ಬೆಳೆ ನಾಶ, ಸಾಂಕ್ರಾಮಿಕ ರೋಗಗಳು, ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ, ವಿದ್ಯುತ್ ಸಂಪರ್ಕ ಕಡಿತ, ಸಾಮಾಜಿಕ ಜೀವನ ಅಸ್ತವ್ಯಸ್ತ. ಇದೇ ಅಂಶಗಳನ್ನು ಉತ್ತರವಾಗಿ ಬರೀಬೇಕು. ಇನ್ನು ಪರಿಹಾರಗಳು ಅಥವಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೇಳಿದಾಗ ಪರಿಸರ ಸಂರಕ್ಷಣೆ, ವೈದ್ಯಕೀಯ ನೆರವು, ತಾತ್ಕಾಲಿಕ ಆಶ್ರಯ ಕಲ್ಪಿಸುವುದು, ಆಹಾರ ಮತ್ತು ನೀರು ಪೂರೈಕೆ ಮಾಡುವುದು, ಮಾಧ್ಯಮಗಳಲ್ಲಿ ಮುನ್ನೆಚ್ಚರಿಕೆ ಬಿತ್ತರಿಸುವುದು, ಸೂಕ್ತ ಪೊಲೀಸ್ ಪಡೆಯನ್ನು ಸಜ್ಜುಗೊಳಿಸುವುದು ಅಥವಾ ಸೈನಿಕರನ್ನು ಸಜ್ಜುಗೊಳಿಸುವುದು. ಇಷ್ಟನ್ನೆಲ್ಲ ಏನು ಮಾಡಬೇಕು ಅಂದರೆ ಇದಕ್ಕೆ ಉತ್ತರವಾಗಿ ಈ 3 ಕಾರಣ, ಪರಿಣಾಮ ಮತ್ತು ಪರಿಹಾರ ಅಥವಾ ಮುನ್ನೆಚ್ಚರಿಕೆಗಳನ್ನು ತಾವು ಸಾಮಾನ್ಯ ಉತ್ತರಗಳನ್ನು ನೆನಪಿಟ್ಟು ಈ ಉತ್ತರಗಳನ್ನು ಬರೆದರೂ ಕೂಡ ತಾವು 3ಕ್ಕೆ 3 ಅಂಕಗಳನ್ನು ಗಳಿಸ್ತೀರಿ ಅನ್ನುವಂಥದ್ದು. ಇನ್ನು ಭೂಗೋಳಶಾಸ್ತ್ರದಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಧ್ಯಾಯ ಬರುತ್ತೆ, ಅದು ಭಾರತದ ಮಣ್ಣುಗಳು. ಆ ಮಣ್ಣುಗಳು 3 ಅಥವಾ 4 ಅಂಕಕ್ಕೆ ಬರುತ್ತದೆ. ಆ ಮಣ್ಣುಗಳಲ್ಲಿ 2 ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ನಮಗೆ. ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು ಅಥವಾ ಮಣ್ಣಿನ ಸವೆತವನ್ನು ಸಂರಕ್ಷಿಸುವ ಕ್ರಮಗಳು ಯಾವುವು ಅಂತ ಬಂದಾಗ ಉತ್ತರ ನೋಡ್ತೀರಿ. ಇಳಿಜಾರಿಗೆ ಅಡ್ಡಲಾಗಿ ಉಳಿಗೆ ಮಾಡುವುದು, ಅರಣ್ಯಗಳನ್ನು ಬೆಳೆಸುವುದು, ಪ್ರಾಣಿಗಳನ್ನು ಅತಿಯಾಗಿ ಮೇಯಿಸಬಾರದು, ಅಡ್ಡ ಬದುಗಳ ನಿರ್ಮಾಣ ಮಾಡುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ, ಅರಣ್ಯನಾಶ ತಡೆಯುವುದು, ಸಮೋನ್ನತಿ ಬೇಸಾಯ ಅಂತ ಈ ಅಂಶಗಳನ್ನು ತಾವು ಮಣ್ಣಿನ ಸವೆತದ ಮುನ್ನೆಚ್ಚರಿಕೆ ಕ್ರಮಗಳು ಅಥವಾ ಸಂರಕ್ಷಣಾ ಕ್ರಮಗಳು ಅಂತ ಕೇಳಿದಾಗ ಬರೀತೀರಿ. ಇನ್ನು ಬಲಗಡೆಗೆ ಇನ್ನೊಂದು ಪ್ರಶ್ನೆ ಇದೆ, ಅದನ್ನು ಕೂಡ ನೋಡ್ರಿ ತಾವು. ಮಣ್ಣಿನ ಸಂರಕ್ಷಣೆಯು ಅತ್ಯಂತ ಅವಶ್ಯಕವಾಗಿದೆ ಏಕೆ? ವಿದ್ಯಾರ್ಥಿಗಳು ಗಮನಿಸಬಹುದು, ಮಣ್ಣಿನ ಸಂರಕ್ಷಣೆ ಅತ್ಯಂತ ಅವಶ್ಯಕವಾಗಿದೆ ಏಕೆ ಅಂದಾಗ ನಾವು ಹಲವಾರು ಬಾರಿ ಮೌಲ್ಯಮಾಪನದಲ್ಲಿ ಈ ಪ್ರಶ್ನೆ ನೋಡ್ತೀವಿ. ನಾವು ವಿದ್ಯಾರ್ಥಿಗಳು ಹೇಗೆ ಉತ್ತರ ಬರೆದಿರ್ತಾರೆ ಅಂದರೆ ಇದಕ್ಕೆ ಮಣ್ಣಿನ ಸಂರಕ್ಷಣಾ ಕ್ರಮಗಳನ್ನು ಉತ್ತರವಾಗಿ ಬರೆದಿರ್ತಾರೆ. ಹಾಗಾಗಿ ಆ ಉತ್ತರ ಸಂಪೂರ್ಣವಾಗಿ ತಪ್ಪಾಗುತ್ತದೆ. ಹಾಗಾಗಿ ಪ್ರಶ್ನೆಯನ್ನು 2 ಸಲ 3 ಸಲ ಓದಬೇಕು. ಮಣ್ಣಿನ ಸಂರಕ್ಷಣೆಯು ಅತ್ಯಂತ ಅವಶ್ಯಕವಾಗಿದೆ ಏಕೆ ಅಂದಾಗ ಮಣ್ಣಿನ ಸವೆತದ ದುಷ್ಪರಿಣಾಮಗಳನ್ನು ಉತ್ತರವಾಗಿ ಬರಿಬೇಕು. ಹೌದಾ? ವಿದ್ಯಾರ್ಥಿಗಳಿಗೆ ಗೊತ್ತಾಗಿರ್ಬೋದಲ್ಲ, ಮಣ್ಣಿನ ಸಂರಕ್ಷಣೆ ಯಾಕೆ ಅವಶ್ಯಕತೆ ಇದೆ ಅಂದರೆ ಈ ಎಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತವೆ, ಆದ್ದರಿಂದ ಮಣ್ಣಿನ ಸವೆತವನ್ನು ಸಂರಕ್ಷಣೆ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ ಅಂತ ಬರಿಬೇಕು. ಅದು ಬಿಟ್ಟು ಸಂರಕ್ಷಣಾ ಕ್ರಮಗಳನ್ನು ಬರೀಬಾರ್ದು. ಹಾಗಾದರೆ ಯಾಕೆ ಅವಶ್ಯಕತೆ ಇದೆ, ಪರಿಣಾಮಗಳೇನು ಅಂದಾಗ ನದಿಗಳಲ್ಲಿ ಹೂಳು ತುಂಬುತ್ತದೆ, ನದಿಗಳಲ್ಲಿ ಪ್ರವಾಹ ಬರುತ್ತದೆ, ನದಿಗಳು ತಮ್ಮ ಪಾತ್ರವನ್ನು ಬದಲಿಸುತ್ತವೆ, ನೀರಿನ ಮಟ್ಟ ಕಡಿಮೆಯಾಗುತ್ತದೆ, ಜಲಾಶಯದಲ್ಲಿ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ, ಮಣ್ಣಿನ ಸಾರ ಕಡಿಮೆಯಾಗುತ್ತದೆ,
ಕೃಷಿ ಇಳುವರಿ ಕಡಿಮೆಯಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಮಣ್ಣಿನ ಸಂರಕ್ಷಣೆ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ ಅಂತ ಉತ್ತರವನ್ನು ಪೂರ್ಣಗೊಳಿಸಬೇಕು. ಇದು ಮಣ್ಣಿನ ಬಗ್ಗೆ. ಇನ್ನು ಅರ್ಥಶಾಸ್ತ್ರದಲ್ಲಿ ಒಂದು ಪ್ರಮುಖವಾದಂಥ ಅಧ್ಯಾಯ ಗ್ರಾಮೀಣಾಭಿವೃದ್ಧಿ. ಈ ಅಧ್ಯಾಯದಲ್ಲಿ 3 ಪ್ರಶ್ನೆಗಳು. ಒಂದು, ಗ್ರಾಮೀಣಾಭಿವೃದ್ಧಿಯ ಮಹತ್ವ. ಎರಡನೇದು, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ. ಮೂರನೇದು, ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆ. ಈ 3 ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ನೋಡಿಕೊಳ್ಬೇಕು. ಈಗ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಅಂದಾಗ ಒಂದು ರೀತಿ ಎಲ್ಲ ಪ್ರಶ್ನೆಗಳಿಗೂ ಒಂದೇ ರೀತಿಯಾದಂಥ ಉತ್ತರವನ್ನು ಸ್ವಲ್ಪ ನೆನಪಿಡಬೇಕು. ಇಲ್ಲಿ ಗ್ರಾಮಗಳ ಜನರು ಭಾಗವಹಿಸುತ್ತಾರೆ. ಬಡತನ ನಿರ್ಮೂಲನೆ, ಪಡಿತರ ವ್ಯವಸ್ಥೆ ಬಲಪಡಿಸುತ್ತದೆ. ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯ, ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿ ಮಾಡುವುದು, ಉದ್ಯೋಗವನ್ನು ಸೃಷ್ಟಿಸಿ, ಮೂಲ ಸೌಕರ್ಯಗಳ ಪೂರೈಕೆ, ಮಹಿಳಾ ಸಬಲೀಕರಣ. ಇಷ್ಟು ಅಂಶಗಳಲ್ಲಿ ತಾವು ಕೇವಲ 6 ಅಂಶಗಳನ್ನು ಇದಕ್ಕೆ ಉತ್ತರವಾಗಿ ಬರೆದಿದ್ದರೆ ಇದು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ. ಇನ್ನು ಅದೇ ರೀತಿಯಾಗಿ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಎತ್ತಿ ಹಿಡಿಯುತ್ತದೆ ಹೇಗೆ ಅಂತ ಕೇಳಿದ್ದಾರೆ. ಅಂದರೆ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯವು ಅಧಿಕಾರ ವಿಕೇಂದ್ರೀಕರಣ ಹೇಗೆ ಮಾಡ್ತದೆ ಅನ್ನೋದು ಕೇಳಿದಾಗ, ಗ್ರಾಮದ ಅಧಿಕಾರವನ್ನು ಗ್ರಾಮದ ಜನರಿಗೆ ನೀಡುತ್ತದೆ. ಸ್ವಾವಲಂಬಿ ಮತ್ತು ಸ್ವಯಂ ಪರಿಪೂರ್ಣ ಸಮೃದ್ಧ ಗ್ರಾಮಗಳ ಅಭಿವೃದ್ಧಿ ಆಗುತ್ತದೆ. ಎಲ್ಲ ಶೋಷಣೆಯನ್ನು ತಡೆಯುತ್ತದೆ. ಸ್ವಾತಂತ್ರ್ಯ ಮತ್ತು ಘನತೆಯನ್ನು ರಕ್ಷಿಸುತ್ತದೆ. ಸಹಾನುಭೂತಿ ಮತ್ತು ಸಹಕಾರದಂಥ ಮಾನವೀಯ ಮೌಲ್ಯಗಳನ್ನು ವೃದ್ಧಿ ಮಾಡುತ್ತದೆ. ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ಎಂದು ಕರೆದಿದ್ದಾರೆ. ಇಷ್ಟು ಉತ್ತರವನ್ನು ತಾವು ಬರೀಬೇಕು. ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಇನ್ನೊಂದು ಅಧ್ಯಾಯ. ಅಂದರೆ ಗ್ರಾಮೀಣಾಭಿವೃದ್ಧಿ ಆದರೂ ತಾವು ಓದ್ಬೋದು, ಅಥವಾ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಎರಡರಲ್ಲಿ ಒಂದು ಅಧ್ಯಾಯವನ್ನು ತಾವು ಮನನ ಮಾಡಿಕೊಳ್ಬೇಕು. ಈ ಸಾರ್ವಜನಿಕ ಮತ್ತು ಹಣಕಾಸು ಮತ್ತು ಆಯವ್ಯಯದಲ್ಲಿ ಒಂದು ಅಂಕದ ಪ್ರಶ್ನೆ, ಒಂದು 3 ಅಂಕದ ಪ್ರಶ್ನೆ ಬರುತ್ತದೆ. ಅದರಲ್ಲಿ ಪ್ರಮುಖವಾಗಿ ಕೇವಲ 2 ಪ್ರಶ್ನೆಗಳು. ಒಂದು, ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ನಡುವಿನ ವ್ಯತ್ಯಾಸಗಳು. ಇನ್ನೊಂದು, ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು. ಇನ್ನು ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ವ್ಯತ್ಯಾಸಗಳನ್ನು ಏನಾದರೂ ಕೇಳಿದಾಗ ತಾವು ಬಹಳ ಸರಳವಾಗಿ ಉತ್ತರವನ್ನು ಬರೀತೀರಿ. ಇದು ಸರ್ಕಾರದ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ, ಈ ಕಡೆ ವ್ಯಕ್ತಿಯ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ. ಈ ಕಡೆ ಮೊದಲು ವೆಚ್ಚವನ್ನು ನೋಡಿ ಆದಾಯವನ್ನು ಹೊಂದಿಸುತ್ತದೆ, ಇಲ್ಲಿ ಆದಾಯವನ್ನು ನೋಡಿ ವೆಚ್ಚವನ್ನು ಮಾಡುತ್ತಾರೆ. ಇದರ ವ್ಯವಹಾರಗಳು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡುತ್ತಾರೆ, ಇಲ್ಲಿ ವ್ಯವಹಾರಗಳು ಗೌಪ್ಯಗೊಳ್ಳುತ್ತಾರೆ. ಉಳಿತಾಯ ಮಾಡಿದರೆ ದೇಶ ಕುಂಠಿತವಾಗುತ್ತದೆ, ಇಲ್ಲಿ ಉಳಿತಾಯ ಮಾಡಿದರೆ ವೈಯಕ್ತಿಕವಾಗಿ ಅಭಿವೃದ್ಧಿಯಾಗುತ್ತದೆ ಅಂತ ಬರೀಬೇಕು. ಇಲ್ಲಿ 4 ಪಾಯಿಂಟ್ಸ್ಗಳಲ್ಲಿ 3 ವ್ಯತ್ಯಾಸಗಳನ್ನು ಮಾತ್ರ ಬರೆದಿದ್ದರೆ ಸಾಕು. ಇನ್ನು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು ಯಾವುವು ಅಂತಂದಾಗ ತಾವು 6 ಮೂಲಗಳನ್ನು ಬರೀಬೇಕು. ಒಂದು, RBI ಗಳಿಸುವ ನಿವ್ವಳ ಲಾಭ, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ, ಅಂಚೆ ಮತ್ತು ದೂರವಾಣಿಯಿಂದ ಬರುವ ನಿವ್ವಳ ಆದಾಯ, ಸಾರ್ವಜನಿಕ ಉದ್ಯಮಗಳು ಗಳಿಸುವ ನಿವ್ವಳ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ, ವಿವಿಧ ರೀತಿಯ ದಂಡ ಮತ್ತು ಶುಲ್ಕಗಳು. ಅಂದರೆ ಈ 6 ಅಂಶಗಳನ್ನು ತಾವು ಉತ್ತರವಾಗಿ ನಿಖರವಾಗಿ ಇವುಗಳನ್ನು ಬರೀಬೇಕು. ಅಂದರೆ ರಿಸರ್ವ್ ಬ್ಯಾಂಕಿನ ಲಾಭ, ಭಾರತೀಯ ರೈಲ್ವೆ ಲಾಭ, ಅಂಚೆ ಮತ್ತು ದೂರವಾಣಿಯಿಂದ ಬರುವ ಲಾಭ, ಸಾರ್ವಜನಿಕ ಉದ್ಯಮಿಗಳು ಗಳಿಸುವಂಥ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯಿಂದ ಆದಾಯ, ವಿವಿಧ ರೀತಿಯ ದಂಡ ಮತ್ತು ಶುಲ್ಕಗಳು. ಈ 6 ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು. ಇಲ್ಲಿ ಕೇವಲ 2 ಪ್ರಶ್ನೆಗಳು. ಒಂದು, ವೈಯಕ್ತಿಕ ಹಣಕಾಸು ಸಾರ್ವಜನಿಕ ವ್ಯತ್ಯಾಸ, ಎರಡನೇದಾಗಿ ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳು. ಇನ್ನು ಬ್ಯಾಂಕ್ ವ್ಯವಹಾರಗಳು ಅಧ್ಯಾಯದಲ್ಲಿ ಈ ಒಂದು ಅಂಕದ ಪ್ರಶ್ನೆ ಮತ್ತು ಒಂದು 3 ಅಂಕದ ಪ್ರಶ್ನೆ, ಒಟ್ಟು 4 ಅಂಕಗಳಿಗೆ ಸಂಬಂಧಪಟ್ಟಂತೆ ಬರುತ್ತೆ. ಇದರಲ್ಲಿ ಬಹಳ ಸರಳವಾಗಿರ್ತಕ್ಕಂಥ ಅಧ್ಯಾಯ ಈ ಅಧ್ಯಾಯನೂ ಕೂಡ. ಇಲ್ಲಿ ಬ್ಯಾಂಕು ಸಲ್ಲಿಸುವ ಸೇವೆಗಳು, ಕಾರ್ಯಗಳು, ಲಕ್ಷಣಗಳು ಮತ್ತು ಅನುಕೂಲಗಳು ಅಂತ ಕೇಳಿದಾಗ ಒಂದೇ ಉತ್ತರ. ಬ್ಯಾಂಕ್ ಖಾತೆ ತೆರೆಯುವ ಹಂತಗಳು ಅಂತ ಕೇಳ್ಬೋದು, ಅಥವಾ ಅಂಚೆ ಕಚೇರಿ ಸಲ್ಲಿಸುವ ಸೇವೆಗಳು. ಇಲ್ಲಿ 3 ಪ್ರಶ್ನೆಗಳು ಬಹಳ ಪ್ರಮುಖ. ಅದರಲ್ಲಿ ನಾವು ಒಂದನೇದನ್ನು ನೋಡೋಣ. ಬ್ಯಾಂಕ್ ಖಾತೆ ತೆರೆಯುವುದರಿಂದಾಗುವ ಅನುಕೂಲಗಳಾವು, ಅಥವಾ ಬ್ಯಾಂಕು ಸಲ್ಲಿಸುವ ಸೇವೆಗಳ್ಯಾವು, ಬ್ಯಾಂಕು ಸಲ್ಲಿಸುವ ಕಾರ್ಯಗಳ್ಯಾವು, ಅಥವಾ ಬ್ಯಾಂಕಿನಲ್ಲಿ ಖಾತೆ ತೆಗೆಯುವುದರಿಂದಾಗುವ ನಮಗೆ ಏನು ಪ್ರಯೋಜನ ಆಗುತ್ತವೆ ಅಂತ ಕೇಳಿದಾಗ ತಾವು ಅದೇ ರೀತಿಯಾದಂಥ ಉತ್ತರವನ್ನು ಬರೀಬೇಕು. ಒಂದು, ಹಣದ ಭದ್ರತೆ ಕಾಪಾಡುತ್ತದೆ, ಹಣದ ವಹಿವಾಟು ಮಾಡಲಾಗುತ್ತದೆ, ಠೇವಣಿ ಅಂಗೀಕಾರ, ಸಾಲ ಕೊಡುವುದು, ಹಣದ ಪಾವತಿ ಮತ್ತು ವಸೂಲಿ ಮಾಡುವುದು, ಭದ್ರತಾ ಕಪಾಟು ಸೌಲಭ್ಯ ನೀಡುವುದು, ಲಾಭ ಮತ್ತು ಸೇವಾ ಭಾವನೆ, ಭರವಸೆಯ ಸೇವೆಗಳು, ವ್ಯವಹಾರಗಳು ಸುಗಮವಾಗಿ ನಡೆಯುತ್ತವೆ.
ಹೀಗೆ ಯಾವುದೇ ಕಾರ್ಯ ಅಂದರೆ ಬ್ಯಾಂಕಿನ ಖಾತೆ ತೆಗೆಯುವುದರಿಂದಾಗುವ ಅನುಕೂಲಗಳು, ಪ್ರಯೋಜನಗಳು, ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು, ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕಿನ ಕಾರ್ಯಗಳು ಯಾವುದೇ ಪ್ರಶ್ನೆ ಕೇಳಿದರೂ ಕೂಡ ಇದೇ ಉತ್ತರವನ್ನು ತಾವು ಬರೀಬೇಕು. ಇನ್ನು ಎರಡನೇದಾಗಿ ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳು ಯಾವುವು ಅಂತ ಇದೆ. ಅಂಚೆ ಕಚೇರಿಗಳಲ್ಲಿ ಪ್ರಮುಖವಾಗಿ ಅಂಚೆ ವಿಮೆ, ನಿವೃತ್ತಿ ವೇತನ, ಕಿಸಾನ್ ವಿಕಾಸ ಪತ್ರಗಳು, ಹಣದ ವರ್ಗಾವಣೆ, ಅಂಚೆ ಉಳಿತಾಯ ಖಾತೆಗಳು, ಮಾಹೆಯನ ತೀರು ಠೇವಣಿಗಳು, ರಾಷ್ಟ್ರೀಯ ಉಳಿತಾಯ ಪತ್ರಗಳು ಇವಿಷ್ಟು ಉತ್ತರವನ್ನು ತಾವು ಬರೀಬೇಕು. ಇಷ್ಟು ಬರೆದಿದ್ದರೆ ನಮಗೆ ಖಂಡಿತವಾಗಲೂ ಈ ಅಧ್ಯಾಯದಿಂದ 3ಕ್ಕೆ 3 ಅಂಕಗಳನ್ನು ತಾವು ಖಂಡಿತವಾಗಲೂ ಗಳಿಸ್ತೀರಿ. ಇದಿಷ್ಟು ನಾವು ಸಮಾಜ ವಿಜ್ಞಾನದಲ್ಲಿ ಕೇವಲ 10 ಅಧ್ಯಾಯಗಳನ್ನು ಓದುವ ಮೂಲಕ 40 ಅಂಕಗಳನ್ನು ಗಳಿಸ್ಬೋದು ಅನ್ನೋದನ್ನು ನೋಡಿದ್ವಿ. ಆ 10 ಅಧ್ಯಾಯಗಳು ಯಾವುವು ಅಂತಂತ ಇನ್ನೊಂದು ಸಲ ನೋಡೋಣ. ವಿದ್ಯಾರ್ಥಿಗಳೇ, ಆ 10 ಅಧ್ಯಾಯಗಳು ಯಾವುವು ಅಂತಂದರೆ, ಮೊದಲನೇದಾಗಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದಿಂದ 3 ಅಂಕ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಿಂದ ಒಂದು 3 ಅಂಕದ ಪ್ರಶ್ನೆ, ಇನ್ನೊಂದು 4 ಅಂಕದ ಪ್ರಶ್ನೆ ಬರ್ಬೋದು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ 3 ಅಂಕ, ದುಡಿಮೆ ಮತ್ತು ಆರ್ಥಿಕ ಜೀವನದಿಂದ 3 ಅಂಕಗಳು, ಭಾರತದ ಕೈಗಾರಿಕೆಗಳಿಂದ 3 ಅಥವಾ 4 ಅಂಕಗಳು, ಸಾರಿಗೆ ಮತ್ತು ಸಂಪರ್ಕದಿಂದ 3 ಅಂಕದ 1 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ ಮತ್ತು ನಕಾಶೆಯಲ್ಲಿ ಸ್ಥಳಗಳನ್ನು ಗುರುತಿಸುವುದಕ್ಕೆ 2 ಅಂಕ, ಭಾರತ ನೈಸರ್ಗಿಕ ವಿಕೋಪಗಳು 3 ಅಂಕದ 1 ಪ್ರಶ್ನೆ ಮತ್ತು 1 ನಕಾಶೆಯಲ್ಲಿ ಗುರುತಿಸುವಂಥ ಸ್ಥಳ. ಇನ್ನು ಭೂಗೋಳಶಾಸ್ತ್ರದಲ್ಲಿ ಇನ್ನೊಂದು ಅಧ್ಯಾಯವನ್ನು ನಾನು ಹೇಳಿದ್ದೀನಿ, ಭಾರತದ ಮಣ್ಣುಗಳು 3 ಅಥವಾ 4 ಅಂಕದ ಬಗ್ಗೆ. ಇನ್ನು ಅರ್ಥಶಾಸ್ತ್ರದಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ 3 ಅಂಕ ಅಥವಾ ಪ್ರಶ್ನೆ ಬರುತ್ತೆ. ಸಾಮಾಜಿಕ ಹಣಕಾಸು ಮತ್ತು ಆಯವ್ಯಯದಲ್ಲಿ 3 ಅಂಕದ 1 ಪ್ರಶ್ನೆ ಮತ್ತು 1 ಅಂಕದ 1 ಪ್ರಶ್ನೆ 4 ಅಂಕ. ಬ್ಯಾಂಕ್ ವ್ಯವಹಾರಗಳ ಅಧ್ಯಾಯದಲ್ಲಿ 3 ಅಂಕದ 1 ಪ್ರಶ್ನೆ, 1 ಅಂಕದ 1 ಪ್ರಶ್ನೆ 4 ಅಂಕ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ತಾವು 10 ಅಧ್ಯಾಯಗಳನ್ನು ಮನನ ಮಾಡಿಕೊಳ್ಳುವ ಮೂಲಕ, ಅಂದರೆ 33 ಅಧ್ಯಾಯಗಳಲ್ಲಿ ಕೇವಲ 10 ಅಧ್ಯಾಯಗಳನ್ನು ಮನನ ಮಾಡಿಕೊಳ್ಳುವ ಮೂಲಕ ತಾವು ಕನಿಷ್ಠ 35ರಿಂದ 40 ಅಂಕಗಳನ್ನು ಗಳಿಸಿಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಯಾವ ವಿದ್ಯಾರ್ಥಿಗಳು ಕೇವಲ ನಾವು ಉತ್ತೀರ್ಣರಾಗಿದ್ದರೆ ಸಾಕು ಅಂತ ಹೇಳ್ತೀರಿ, ಅವರು ಈ ಅಧ್ಯಾಯಗಳನ್ನು ತಾವು ಮನನ ಮಾಡಿಕೊಳ್ಳಬೇಕು. ಈಗ ನಂತರ ನಕಾಶೆಯ ಬಗ್ಗೆ ಒಂದಿಷ್ಟು ನೋಡೋಣ. ಪ್ರಮುಖವಾಗಿ ನಕಾಶೆಯಲ್ಲಿ ಗುರುತಿಸುವ ಸ್ಥಳಗಳು ಯಾವುವು ಅಂತಂದರೆ, ಇಲ್ಲಿ ನಕಾಶೆ ಬಗ್ಗೆ ನೋಡಬೇಕು. 23 ಉತ್ತರ ಅಕ್ಷಾಂಶವನ್ನು ತಾವು ನೋಡ್ತಾ ಇದ್ದೀರಿ, ಹೇಗೆ ಗುರುತಿಸಬೇಕು ಅಂತ. ಇದಾದ ನಂತರ 82 ಪೂರ್ವ ರೇಖಾಂಶ ಕಾಶ್ಮೀರಕ್ಕೆ ಟಚ್ ಆಗಬಾರ್ದು. ಆಮೇಲೆ ಭಾರತದ ಉತ್ತರದ ತುದಿ ಇಂದಿರಾ ಕೋಲ್, ಕಾಶ್ಮೀರದ ತುತ್ತ ತುದಿಯನ್ನು ನೋಡ್ತೀವಿ. ನಂತರ ಕೆಳಗಡೆ ನೋಡ್ತಾ ಇದ್ರಿ, ದಕ್ಷಿಣದಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಇಂದಿರಾ ಪಾಯಿಂಟ್. ಇವು 4 ಪ್ರಮುಖವಾದಂಥ ಸ್ಥಳಗಳು. ಇದಾದ ನಂತರ 4 ತೀರಗಳು ಬಹಳ ಪ್ರಮುಖವಾಗಿವೆ. ಪ್ರತಿಯೊಂದು ಪತ್ರಿಕೆಯಲ್ಲಿ ನೋಡ್ತೀವಿ ನಾವು. ಕರ್ನಾಟಕದ ಮೇಲ್ಭಾಗದಲ್ಲಿ ಕೊಂಕಣ ತೀರವನ್ನು ನೋಡ್ತೀವಿ, ಕೆಳಭಾಗದಲ್ಲಿ ಮಲಬಾರ್ ತೀರವನ್ನು ನೋಡ್ತೀವಿ. ಆಮೇಲೆ ತಮಿಳುನಾಡು ಭಾಗದಲ್ಲಿ ಕೋರಮಂಡಲ ತೀರ, ಒರಿಸ್ಸಾ ರಾಜ್ಯಕ್ಕೆ ಅಂಟಿಕೊಂಡಂತೆ ಉತ್ಕಲ ತೀರವನ್ನು ಹೀಗೆ ಗುರುತಿಸಬೇಕು. ಪಾಯಿಂಟ್ ಮಾಡಿ ಯಾವತ್ತೂ ತಾವು ತೀರಗಳನ್ನು ಗುರುತಿಸಬಾರದು. ಈ 4 ತೀರಗಳಲ್ಲಿ ಒಂದು ತೀರ ಪರೀಕ್ಷೆಗೆ ಬಂದೇ ಬರುತ್ತದೆ ಅನ್ನೋದು ನೆನಪಿರಲಿ. ನಂತರ ಭಾರತದ ಪೂರ್ವ ಭಾಗಕ್ಕೆ ಅಂದರೆ ತಮ್ಮ ಬಲಗಡೆಗೆ ಬಂಗಾಳ ಕೊಲ್ಲಿ ಇದೆ, ಪಶ್ಚಿಮ ಭಾಗ ಅಂದರೆ ಎಡಗಡೆಗೆ ಅರಬ್ಬಿ ಸಮುದ್ರ ಇದೆ. ಜೊತೆಗೆ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಪಾಕ್ ಜಲಸಂಧಿ, ಇದು ಪಾಕಿಸ್ತಾನದಲ್ಲಿ ಅಲ್ಲ, ಭಾರತ ಮತ್ತು ಶ್ರೀಲಂಕಾ ನಡುವೆ ಪಾಕ್ ಜಲಸಂಧಿ. ಅದಾದ ನಂತರ ರಾಷ್ಟ್ರೀಯ ರಾಜಧಾನಿ ದೆಹಲಿ. ಈ 4 ಸ್ಥಳಗಳು ಕೂಡ ನಾವು ನೋಡಬೇಕು. ಇನ್ನು ಅದೇ ರೀತಿಯಾಗಿ ಪ್ರಮುಖವಾಗಿರ್ತಕ್ಕಂಥದ್ದನ್ನು ನೋಡಿದರೆ, ವಿವಿಧೋದ್ದೇಶ ನದಿ ಯೋಜನೆಗಳಲ್ಲಿ ಭಾರತದ ಹಿಮಾಚಲ ಪ್ರದೇಶದ ಮೇಲ್ಭಾಗದಲ್ಲಿ ಭಾಕ್ರಾ ನಂಗಲ್ ಯೋಜನೆಯನ್ನು ನೋಡ್ತೀವಿ. ನಂತರ ನರ್ಮದಾ ನದಿಗೆ ನರ್ಮದಾ ನದಿ ಯೋಜನೆಯನ್ನು ನೋಡ್ತೀವಿ. ಒರಿಸ್ಸಾ ರಾಜ್ಯದಲ್ಲಿ ಹಿರಾಕುಡಿ ಯೋಜನೆಯನ್ನು ನೋಡ್ತೀವಿ. ಕರ್ನಾಟಕದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ. ಇಲ್ಲಿ ನದಿಯನ್ನು ನಾವು ಸ್ವಲ್ಪ ನದಿ ಹರಿವನ್ನು ಗುರುತಿಸಿ ಅದರ ಮೇಲೆ ಅಡ್ಡಗೆರೆಗಳನ್ನು ಮಾಡಬೇಕು. ನಂತರ ಇಲ್ಲಿ ಮುಂಬೈ ಅಥವಾ ಭಾರತದ ಹೆಬ್ಬಾಗಿಲು ಅಂತ ಕೇಳಿದ್ರೆ ಮುಂಬೈಯನ್ನು ಗುರುತಿಸ್ತೀವಿ. ಅದರ ಪಕ್ಕದಲ್ಲಿ ಸಮುದ್ರದಲ್ಲಿ
ಅಂದರೆ ಬಾಂಬೆ ಹೈ, ಮುಂಬೈ ಮತ್ತು ಕೈಗಾ. ವಿದ್ಯಾರ್ಥಿಗಳೇ, ತಮಗೆ ಅರ್ಥ ಆಗಿರ್ಬೋದು. ಇಲ್ಲಿ ಕೇವಲ 10 ಅಧ್ಯಾಯಗಳನ್ನು ಓದಿ ಮತ್ತು ನಕಾಶೆಯನ್ನು ನೋಡಿ ನಾವು ಹೇಗೆ ಅಂಕಗಳನ್ನು ಗಳಿಸ್ಬೋದು ಅನ್ನೋದನ್ನು ನೋಡಿದ್ವಿ. ಈ ನಕಾಶೆಯ ಜೊತೆಗೆ ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೊಟ್ಟಿರ್ತಕ್ಕಂಥ ನಕಾಶೆಯ ಸ್ಥಳಗಳನ್ನು ಹೇಗೆ ಗುರುತಿಸ್ಬೋದು ಅಥವಾ ಯಾವ ಸ್ಥಳಗಳು ಅನ್ನೋದನ್ನು ಒಂದು ಸ್ವಲ್ಪ ತಾವು ಲಕ್ಷ್ಯ ಕೊಟ್ಟು ನೋಡಬೇಕು. ಇನ್ನು ಅದೇ ರೀತಿಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ 10 ಸ್ಥಳಗಳಿದ್ದಾವೆ. ಆ 10 ಸ್ಥಳಗಳನ್ನು ನಕಾಶೆಯಲ್ಲಿ ತಾವು ಗಮನಿಸಬೇಕು, ಹೇಗೆ ಗುರುತಿಸಬೇಕು ಅನ್ನುವುದನ್ನು. ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ 10 ಸ್ಥಳಗಳು, ಅವುಗಳನ್ನು ಹೇಗೆ ಗುರುತಿಸಬೇಕು ಅನ್ನೋದನ್ನು ಒಂದು ಸ್ವಲ್ಪ ತಾವು ಕಣ್ಣು ಹಾಯಿಸ್ರಿ. ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ನೀಡಿರತಕ್ಕಂಥ ಸ್ಥಳಗಳು. ಇದಾದ ನಂತರ ಪೂರ್ವ ಸಿದ್ಧತಾ ಪರೀಕ್ಷೆ 1 ತಾವೆಲ್ಲರೂ ಕೂಡ ಬರೆದಿದ್ದೀರಿ. 1, 2, 3 ಆ 1ನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಯಾವೆಲ್ಲ ಸ್ಥಳಗಳನ್ನು ಕೇಳಿದ್ದಾರೆ ಅನ್ನುವುದನ್ನು ತಾವು ನೋಡ್ರಿ. ಜೊತೆಗೆ 2ನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನೀಡಿರ್ತಕ್ಕಂಥ ಸ್ಥಳಗಳು 10, ಅವುಗಳನ್ನು ಹೇಗೆ ಗುರುತಿಸಬೇಕು ಅನ್ನೋದನ್ನು ಒಂದು ಸ್ವಲ್ಪ ನೋಡಬೇಕು. ಆಮೇಲೆ 3ನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಸ್ಥಳಗಳು 10. ಹೀಗೆ ತಾವೆಲ್ಲ ಕೂಡ ಯಾವ ರೀತಿಯಾಗಿ ಸ್ಥಳಗಳನ್ನು ಗುರುತಿಸಬೇಕು ಅನ್ನುವುದನ್ನು ತಾವು 4 ಮಾದರಿ ಪ್ರಶ್ನೆ ಪತ್ರಿಕೆಗಳು, 3 ಪೂರ್ವ ಸಿದ್ಧತಾ ಪರೀಕ್ಷೆಗಳು, ಹೀಗೆ ಇದನ್ನು ನೋಡಿದರೆ ಅಲ್ಲಿ ಮೇಲಿಂದ ಮೇಲೆ ರಿಪೀಟ್ ಆಗಿರ್ತಕ್ಕಂಥ ಸ್ಥಳಗಳು ಯಾವುವು ಅಂತ ಒಂದು ಸಲ ನೋಡಿರಿ. ಆ ಸ್ಥಳಗಳನ್ನು ಅತಿ ಪ್ರಮುಖ ಸ್ಥಳಗಳು ಅಂತ ಹೇಳಿ ತಾವು ಅದರಲ್ಲಿ ನಕಾಶೆಯಲ್ಲಿ ಗುರುತಿಸುವುದನ್ನು ಪ್ರಾಕ್ಟೀಸ್ ಮಾಡಬೇಕು. ಒಂದಿಷ್ಟು ನಾವು ಇಂಪಾರ್ಟೆಂಟ್ ಅಂತ ಏನು ಅಂದರೆ, ಇಲ್ಲಿ ಭಾರತದ ಜಲಸಂಪನ್ಮೂಲ ಸಾರಿಗೆ ಸಂಪರ್ಕ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಭಾರತದ ಪೂರ್ವ ಕರಾವಳಿಯ ಬಂದರುಗಳು ಮತ್ತು ಪಶ್ಚಿಮ ಕರಾವಳಿಯ ಬಂದರುಗಳು ಏನದವ, ಕಾಂಡ್ಲಾ, ಮುಂಬೈ, ನೌಶೇವಾ, ಮರ್ಮಗೋವಾ ಇವೇನು ಅದಾವಲ್ಲ 12 ಬಂದರುಗಳು. ಈ 12 ಬಂದರುಗಳಲ್ಲಿ ಒಂದು ಬಂದರು ಕಡ್ಡಾಯವಾಗಿ ತಮಗೆ ಪರೀಕ್ಷೆಗೆ ಬಂದೇ ಬರುತ್ತದೆ. ಅದರಲ್ಲಿ ವಿಶೇಷವಾಗಿ ಕಾಂಡ್ಲಾ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಮಂಗಳೂರು, ಆಮೇಲೆ ಪಾರಾದೀಪ್, ಹಲ್ದಿಯಾ, ಕಲ್ಕತ್ತಾ. ಆ ಕಲ್ಕತ್ತಾ ಕೇಳೋ ಬದಲಾಗಿ ಮತ್ತೇನು ಕೇಳ್ಬೋದು ಅಂದರೆ ಭಾರತದ ಚಹಾದ ಬಂದರು ಅಂತಲೂ ಕೂಡ ಕೇಳ್ಬೋದು. ಹಾಗಾಗಿ ಈ 12 ಬಂದರುಗಳನ್ನು ತಾವು ನೆನಪಿಡಬೇಕು. ನೋಡಿರಿ ಒಂದು ಸಲ ಗುರುತಿಸುವುದನ್ನು. ಇನ್ನು ಜೊತೆಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅಂತದವ. ಆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಕೂಡ ಒಂದು ಸಲ ನೋಡಿರಿ. ಅದರಲ್ಲಿ ಕೂಡ ಒಂದು ಕಂಪಲ್ಸರಿಯಾಗಿ ಒಂದು ನಕಾಶೆಯಲ್ಲಿ ಗುರುತಿಸೋದು ಬಂದೇ ಬರುತ್ತದೆ. ಅದರಲ್ಲಿ ಏನು ಕೇಳ್ಬೋದು ಅಂದರೆ ದೆಹಲಿ ಕೇಳೋ ಬದಲಾಗಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇಳ್ಬೋದು, ಜವಾಹರ್ಲಾಲ್ ನೆಹರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳ್ಬೋದು, ಅಥವಾ ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ನಿಲ್ದಾಣ, ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಕೇಳ್ಬೋದು. ಜೊತೆಗೆ ಗೋವಾದಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೋಪ್ ಅಂತ ಇದೆ, MOP ಮೋಪ್. ಆ ಮೋಪ್ ಅಂತಲೂ ಕೂಡ ಕೇಳಿದಾಗ ತಾವು ಗೋವಾವನ್ನೇ ಗುರುತಿಸಬೇಕು. ಇದಾದ ನಂತರ ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ಇಲ್ಲಿ ಅರಾವಳಿ ಪರ್ವತಗಳು, ವಿಂಧ್ಯ ಶ್ರೇಣಿ ಅಂತ ಗುರುತಿಸ್ತೀರಿ. ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ಅಂದಾಗ ಆ ಘಟ್ಟಗಳ ರೀತಿಯಲ್ಲಿ ತಾವು ಗುರುತಿಸಬೇಕು. ಇನ್ನು ಈಗಾಗಲೇ ನೋಡಿದಂತೆ 4 ಕರಾವಳಿ ತೀರಗಳನ್ನು ನಾವು ನೋಡ್ತಾ ಇದ್ದೀವಿ. ಈ 4 ಕರಾವಳಿ ತೀರಗಳಲ್ಲಿ ತಾವು ಗಮನಿಸಿದಂತೆ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಹತ್ತಿಕೊಂಡಂತೆ ಕೊಂಕಣ ತೀರ ಇದೆ. ಅದರ ಕೆಳಗಡೆ ಕೇರಳಕ್ಕೆ ಹತ್ತಿಕೊಂಡಂತೆ ಮಲಬಾರ್ ತೀರವನ್ನು ನೋಡ್ತೀವಿ. ಆಮೇಲೆ ತಮಿಳುನಾಡು ಭಾಗದಲ್ಲಿ ಕೋರಮಂಡಲ ತೀರ, ಒರಿಸ್ಸಾ ಭಾಗಕ್ಕೆ ಹತ್ತಿಕೊಂಡಂತೆ ಉತ್ಕಲ ತೀರವನ್ನು ನೋಡ್ತೀವಿ. ವಿದ್ಯಾರ್ಥಿಗಳೇ, ತಾವು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿರಿ. ಈ 4 ತೀರಗಳಲ್ಲಿ ಒಂದು ತೀರ ಕಡ್ಡಾಯವಾಗಿ ಪರೀಕ್ಷೆಗೆ ಬಂದೇ ಬರ್ತದೆ. ಇದಾದ ನಂತರ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು, ಇಲ್ಲಿಗೂ ಕೂಡ ಒಂದು ಗುರುತಿಸೋದು ಬಂದೇ ಬರ್ತದೆ. ಅದರಲ್ಲಿ ಪ್ರಮುಖವಾಗಿ ಭಾಕ್ರಾ ನಂಗಲ್ ಯೋಜನೆ. ಈ ಯಾವುದೇ ವಿವಿಧೋದ್ದೇಶ ನದಿ ಯೋಜನೆ ಕೇಳಿದಾಗ ತಾವು ಈ ರೀತಿಯಲ್ಲಿ ಗುರುತಿಸಬಾರದು ಮತ್ತು ಚಿತ್ರವನ್ನು ತೆಗೆದು ಆ ನದಿಯನ್ನು ಹರಿಯುವಂಗ ಗೆರೆಗಳನ್ನು, ವಕ್ರ ಗೆರೆಯನ್ನು ಮಾಡಿ ಅದರ ಮೇಲೆ 1-2 ಅಡ್ಡ ಗೆರೆಗಳನ್ನು ಹಾಕಿ ಅದನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಹೇಳಬೇಕು. ಅದರಲ್ಲಿ ಪ್ರಮುಖವಾಗಿ ಭಾಕ್ರಾ ನಂಗಲ್, ರಿಹಾಂದ್, ಕೋಸಿ, ದಾಮೋದರ್, ಹಿರಾಕುಡ್, ನಾಗಾರ್ಜುನ ಸಾಗರ, ತುಂಗಭದ್ರಾ ಯೋಜನೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಮತ್ತು ನರ್ಮದಾ ಯೋಜನೆ, ಹೀಗೆ ನದಿ ಯೋಜನೆಗಳನ್ನು ತಾವು ಗುರುತಿಸಬೇಕು. ಇನ್ನು ಜೊತೆಗೆ ನೈಸರ್ಗಿಕ ವಿಕೋಪಗಳ ಅಧ್ಯಾಯದಲ್ಲಿ ಪ್ರಮುಖವಾಗಿ ಗುರುತಿಸ್ತಕ್ಕಂಥದ್ದು ಏನು ಅಂದರೆ ನಾವು ಲಾತೂರ್, ಕೊಯ್ನಾ, ವಿಶಾಖಪಟ್ಟಣಂ, ಕನ್ಯಾಕುಮಾರಿ ಈ 4 ಸ್ಥಳಗಳನ್ನು ತಾವು ನೆನಪಿಡಬೇಕು. ಅಷ್ಟು ನೆನಪಿಟ್ಟಿದ್ದರೆ ತಾವು ಖಂಡಿತವಾಗಲೂ ನಕಾಶೆಗೆ 5ಕ್ಕೆ 5 ಅಂಕಗಳನ್ನು ಗಳಿಸ್ತೀರಿ. ವಿದ್ಯಾರ್ಥಿಗಳೇ, ಹೀಗೆ ನಾವು ಕೇವಲ 10 ಅಂಕಗಳನ್ನು ಮತ್ತು ನಕಾಶೆಯ ಬಗ್ಗೆ ಅಭ್ಯಾಸವನ್ನು ಮಾಡಿ 40ಕ್ಕಿಂತ ಅಧಿಕ ಅಂಕಗಳನ್ನು ಗಳಿಸಿಕೊಳ್ಳೋದು ಸಾಧ್ಯ ಆಗುತ್ತೆ.
ಈ ವಿಡಿಯೋಗಳನ್ನು ನೋಡುವುದರ ಮೂಲಕ ಅಂದರೆ ಒಂದು ಅರ್ಧ ಗಂಟೆಗಳ ಕಾಲ ಇರತಕ್ಕಂಥ ಈ ವಿಡಿಯೋವನ್ನು ನೋಡುವುದರ ಮೂಲಕ ತಾವು 10 ಅಧ್ಯಾಯಗಳಲ್ಲಿ ಬರುವಂಥ ಪ್ರಮುಖ ಸಂಭವನೀಯ ಪ್ರಶ್ನೆಗಳು ಯಾವುವು, ಆ ಪ್ರಶ್ನೆಗಳಿಗೆ ಮಾದರಿ ಉತ್ತರ ಹೇಗೆ ಬರೆಯಬೇಕು ಮತ್ತು ನಕಾಶೆಯಲ್ಲಿ ಬರುವಂಥ ಪ್ರಮುಖ ಸ್ಥಳಗಳು ಯಾವುವು, ಅವುಗಳನ್ನು ಹೇಗೆ ಗುರುತಿಸಬೇಕು, ಈ ಎಲ್ಲ ಸಮಗ್ರ ಮಾಹಿತಿಯನ್ನು ಈ ಒಂದು ವಿಡಿಯೋ ನೋಡುವುದರ ಮೂಲಕ ತಾವು ಅರಿತುಕೊಂಡಿದ್ದೀರಿ. ಹಾಗಾಗಿ 2ನೇ ತಾರೀಕಿನ ದಿವಸ ತಾವೇನು ಸಮಾಜ ವಿಜ್ಞಾನ ಪರೀಕ್ಷೆಯನ್ನು ಬರ್ತದೆ, ಆ ಪರೀಕ್ಷೆಗೆ ತಾವು ಧೈರ್ಯದಿಂದ ಹೋಗಿ, ಆತ್ಮವಿಶ್ವಾಸದಿಂದ ಹೋಗಿ, ತಾವು ಕೇವಲ 40 ಅಂಕಗಳಂತೇನು ಮನಸ್ಸಿನಲ್ಲಿ ಇಟ್ಕೋಬೇಡ್ರಿ, 80ಕ್ಕೆ 80 ಅಂಕಗಳನ್ನು ಗಳಿಸ್ಕೊಳ್ಬೇಕು ಅಂತಕ್ಕಂಥ ಆತ್ಮವಿಶ್ವಾಸ ತಮ್ಮಲ್ಲಿದ್ದರೆ ತಾವು ಈ ಹಿಂದಿನ 5 ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಬೇಕು. ಆ 5 ವಿಡಿಯೋಗಳಲ್ಲಿ 80ಕ್ಕೆ 80 ಅಂಕಗಳನ್ನು ಹೇಗೆ ಗಳಿಸ್ಬೋದು ಅನ್ನೋದನ್ನು ಬಹಳ ಸುದೀರ್ಘವಾಗಿ 3.5 ಗಂಟೆಗಳ ಕಾಲದ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಈಗ ಈ ವಿಡಿಯೋ ಇರುವುದು ಕೇವಲ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ. ಹಾಗಾಗಿ ತಾವು ಧೈರ್ಯದಿಂದ ಹೋಗಿ ಪರೀಕ್ಷೆಯನ್ನು ಎದುರಿಸಿ 40ಕ್ಕಿಂತ ಅಧಿಕ ಅಂಕಗಳನ್ನು ನೋಡುವುದಾದರೆ ಇದರಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರ ಮನನ ಮಾಡಿಕೊಂಡ್ರಿ, ನಕಾಶೆಯನ್ನು ಸರಿಯಾಗಿ ಗುರುತಿಸಿ ತಾವು 40ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು. ಎಲ್ಲರೂ ಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ಬರೆದು ಎಲ್ಲರೂ ಉತ್ತೀರ್ಣರಾಗ್ತೀರಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಶುಭವಾಗಲಿ. ಧನ್ಯವಾದ.